ಹಿಂದೆ ನಾವು ಅರಿವಿನ ವಿಚಾರ ಮಾಡ್ತಾ ಪರಮಾರ್ಥ ಚಿಂತಾಮಣಿಯಲ್ಲಿ ಅರಿವಿನ ವಿಚಾರ ಸ್ವಲ್ಪ ಕಷ್ಟವಾಗಿದ್ದರಿಂದ ನಾವು ಅವಸ್ಥಾತ್ರಯ ಚಂದ್ರಿಕೆ ಅನ್ನೋ ಪುಸ್ತಕ ಹಿಡ್ಕೊಂಡು ಅದೇ ಟಾಪಿಕ್ಗಳನ್ನ ನೋಡ್ತಾ ಬರ್ತಾ ಇದ್ದೀವಿ. ನಾವು 23, 24 ನೋಡಿದ್ದಾಯಿತು. ಇವತ್ತು ನಾವು 25 ಅದು ಆಗಿದೆ ಸ್ವಲ್ಪ, ಆದರೂ ಕೂಡ ಅದನ್ನೇ ಮುಖ್ಯವಾಗಿ ಹಿಡ್ಕೊಂಡು ಅವಸ್ಥಾತ್ರಯ ಚಂದ್ರಿಕೆಯಲ್ಲಿ 25ನೇ ಚಾಪ್ಟರ್. ಇದನ್ನೇನಂತ ಕರಿತೀವಿ? ವಿಜ್ಞಾನವಾದ ಅಂತ ಕರಿತೀವಿ. ಅಂದರೆ ಇಲ್ಲಿ 3 ವೆರೈಟೀಸ್ ಇರುತ್ತೆ. ಒಂದು ಬಾಹ್ಯ ಸತ್ಯತ್ವವಾದಿಗಳು, ಎರಡನೇವರು ವಿಜ್ಞಾನವಾದಿಗಳು, ಅಂದರೆ ಮೂರನೇವರು ಆತ್ಮವಾದಿಗಳು. ನಾವು ಅಂತಂದರೆ ನಿಜವಾದ ಶಂಕರಾಚಾರ್ಯರ ಪರಂಪರೆ ಅಥವಾ ನಿಜವಾದ ವೇದಾಂತದ ಪರಂಪರೆ ಅವರು. ಈ 3 ಮೆಥಡ್ಸ್ ಇಟ್ಕೊಳ್ಳಿ. ಒಂದು ಆತ್ಮನ ಸರಿಯಾಗಿ ಮಾತಾಡುವಂಥವ್ರು, ಅವಸ್ಥಾತ್ರಯ ವಿಚಾರ, ಸಾರ್ವತ್ರಿಕ ಪೂರ್ಣಾನುಭವ, ವಿಷಯಿ, ಎಚ್ಚರ ಕನಸು ನಿದ್ದೆಯನ್ನು ಆಯಾಯ ದೃಷ್ಟಿಯಿಂದ ನೋಡೋದು, ಇದು ಇಷ್ಟು ವಿಚಾರ. ಮತ್ತು ವಿಷಯಿ ಹಿಡ್ಕೊತೀವಿ ನಾವು, ಸಾರ್ವತ್ರಿಕ ಪೂರ್ಣಾನುಭವ ಹಿಡ್ಕೊತೀವಿ. ಹೇಗೆ ಎಚ್ಚರವನ್ನು ಎಚ್ಚರದ ದೃಷ್ಟಿಯಿಂದ ನೋಡ್ತೀವೋ, ಕನಸನ್ನು ಕನಸಿನ ದೃಷ್ಟಿಯಿಂದಲೂ, ನಿದ್ದೆಯನ್ನು ನಿದ್ದೆ ದೃಷ್ಟಿಯಿಂದ ನೋಡಿ ತೀರ್ಮಾನ ಮಾಡಬೇಕು. ಇದು ವೇದಾಂತ, ನಿಜವಾದ ವೇದಾಂತ ಸಂಪ್ರದಾಯ ಅಂತಾರೆ. ಇದು ನಮಗೆ ಗೊತ್ತಿದೆ. ನಿಜವಾದ ಶಂಕರಾಚಾರ್ಯರ ಒರಿಜಿನಲ್ ವೇದಾಂತ. ಅದಕ್ಕಿಂತ ಕೆಳಗಿನ ಮಟ್ಟದ್ದು ವಿಜ್ಞಾನವಾದ. ಯಾರಿವರು? ಇವರು ಬೌದ್ಧರು ಅಂತ. ಇವರೇನು ಹೇಳೋದು ಅಂತಂದರೆ, ವಸ್ತುಗಳು ನಿಜವಾಗ್ಲೂ ಇಲ್ಲ, ಇದ್ದರೂ ಕ್ಷಣಿಕ ಬದಲಾವಣೆ ಆಗ್ತಾ ಇರೋದು. ಆದ್ದರಿಂದ ನಮ್ಮ ಮನಸ್ಸು ಅಲ್ಲಿ ಅದರ ಪ್ರತ್ಯಯಗಳು ಮೂಡುತ್ತೆ. ಇದನ್ನೇ ಅರಿವು ಅಂತ ಹೇಳ್ತೀವಿ ಅಂತ ಹೇಳೋರು ಇವರು. ಇವ್ರನ್ನ ಬಿಟ್ಟರೆ ಮಿಕ್ಕದವರೆಲ್ಲರೂ ವಸ್ತು ಸತ್ಯತ್ವವಾದಿಗಳು. ಯಾರ್ಯಾರು ಮಿಕ್ಕದವರು ಅಂತಂದರೆ, ಚಾರ್ವಾಕರು, ಅವ್ರನ್ನ ಲೋಕಾಯುತರು ಅಂತ ಕರೀತಾರೆ, ವಿಜ್ಞಾನಿಗಳು, ಸೈಂಟಿಸ್ಟ್ಗಳು, ಮತ್ತು ವೆಸ್ಟರ್ನ್ ಫಿಲಾಸಫರ್ಸು. ಹೀಗೆ ಮಧ್ಯದಲ್ಲಿ ನಾವು ಇವ್ರನ್ನೂ ಸೇರಿಸ್ಕೋಬೋದು. ಯಾರೋ ವೇದಗಳನ್ನ ಒಪ್ಪುವಂಥ ತಾರ್ಕಿಕರು. ಆದರೆ ಇವರು ಕೂಡ ಒರಿಜಿನಲ್ ವೇದಾಂತಿಗಳಲ್ಲ. ಇವರೇನು ಹೇಳ್ತಾರೆ ಅಂದರೆ, ವಸ್ತುಗಳು ಸತ್ಯವಾಗಿದೆ. ಎರಡನೇದು, ನಮ್ಮ ಮನಸ್ಸು, ಬುದ್ಧಿಸಮ್ನವ್ರು ಏನು ಹೇಳ್ತಾರೋ ಅದನ್ನೂ ಒಪ್ಕೊತಾರೆ. ಮನಸ್ಸಿನಲ್ಲಿ ಅದರ ಪ್ರತ್ಯಯಗಳು ಮೂಡುತ್ತೆ ಅಂತ. ಇಲ್ಲಿಗೆ ನಿಂತ್ಕೊಳ್ಳಲ್ಲ. ಇವರು ಇನ್ನೊಂದು ಸ್ಟೆಪ್ ಮುಂದಕ್ಕೆ ಹೋಗಿದ್ದೆ, ಆತ್ಮ ಅಂತಿರ್ತಾನೆ. ಯಾಕೆ ವೇದಗಳನ್ನ ಒಪ್ಪೋರು ಇವರು. ಆತ್ಮ ಅಂತಿರ್ತಾನೆ. ಆತ್ಮನು ಮನಸ್ಸಿನಲ್ಲಿ ತೋಡ್ಕೊಂಡು, ಮನಸ್ಸಿನಿಂದ ಇಂದ್ರಿಯಗಳಲ್ಲಿ ಪ್ರತಿಬಿಂಬಿಸಿ, ಇಂದ್ರಿಯಗಳಿಂದ ಹೊರಗಡೆ ಇರೋ ವಸ್ತುಗಳ ಮೇಲೆ ಪ್ರತಿಬಿಂಬಿಸಿ ನಮಗೆ ವಸ್ತುಗಳ ಜ್ಞಾನ ಆಗುತ್ತೆ ಅಂತ ಹೇಳೋರು. ಇವರು ಏನು ಮಾಡ್ತಾರೆ? ವಸ್ತುಗಳೂ ಸತ್ಯ, ಕೊನೆಗೆ ಮನಸ್ಸು, ವಿಜ್ಞಾನವಾದಿಗಳು ಏನು ಹೇಳ್ತಾರೋ ಅದು ಸರಿಯೇ, ಆದರೆ ಎರಡರಿಂದ ಆಗೋದಿಲ್ಲ. ಮೂರನೇದು, ನಿಜವಾಗ್ಲೂ ಒಬ್ಬ ಆತ್ಮ ಅಂತ ಅನ್ನವನಿದ್ದಾನೆ ಅಂತ ಒಂದು ಸ್ಟೆಪ್ ಹಿಂದಕ್ಕೆ ಹೋಗ್ತಾರೆ. ಇವರು ಹೇಳ್ತಾರೆ, ಇವ್ರದ್ದು ಬರೀ ಥಿಯರಿ ಆಯಿತು. ಇವರು ಇಷ್ಟು ಜನನು ಏನು ತಪ್ಪು ಮಾಡ್ತಾರೋ, ನಿಜವಾದ ಶಂಕರಾಚಾರ್ಯರ ವೇದಾಂತ ಬಿಟ್ಟು ಇವರು ಅದನ್ನೇ ತಪ್ಪು ಮಾಡ್ತಾರೆ ಅಷ್ಟೇ. ಬಾಯಿನಲ್ಲಿ ಮಾತ್ರ ಹೇಳ್ತಾರೆ ಆತ್ಮ ಅಂತ. ಹೇಳಿದ್ರು ಅವ್ರುಗಳಿಗೆ ಏನು ತಪ್ಪು ಮಾಡ್ತಾ ಇದ್ದಾರೆ? ವಿಷಯಿ ವಿಚಾರ ಮಾಡಲಿಲ್ಲ, ಮತ್ತು ಆತ್ಮನ್ನ ಈ ಸಾರ್ವತ್ರಿಕ ಪೂರ್ಣಾನುಭವದಿಂದ ನೋಡಕ್ಕೆ ಬರಲಿಲ್ಲ. ಎಚ್ಚರಕ್ಕೆ ಇಂಪಾರ್ಟೆನ್ಸ್ ಕೊಟ್ಟರು, ತರ್ಕವನ್ನು ಭದ್ರವಾಗಿ ಹಿಡಿದ್ರು. ಕುತರ್ಕನೋ ಏನೋ ಒಂದು ತರ್ಕ ಹಿಡ್ಕೊಂಡ್ರು.
ಅನುಭವಗಮ್ಯವಾದ ತರ್ಕ ಹಿಡಿಲಿಲ್ಲ ವೇದಾಂತಿಗಳಾಗೆ. ಹೀಗೆ 3 ಜನ ಇದ್ದಾರೆ. ಆತ್ಮಂದು ನಮಗೆ ಗೊತ್ತಾಗಿದೆ. ಇವಾಗ ನಿಜವಾದ ಅರಿವು ಜ್ಞಾನ ಹೇಗಾಗುತ್ತೆ ಅಂತ ನಮಗೆ ಗೊತ್ತು. ಅದಕ್ಕೆ ಯಾವುದು ಬೇಡ. ಇನ್ನೂ ಒಂದು, ಈಗ ಕೊನೆ ಹಂತಕ್ಕೆ ನಿಂತ್ಕೋಣ. ಅಲ್ಲಿಂದ ನೋಡಿ, ನಾವು ಕೆಳಗಡೆ ನಿಂತ್ಕೊಂಡಾಗ ನಮಗಿದೇ ಸತ್ಯವಾಗಿರುತ್ತೆ. ನೀವು ಸ್ವಲ್ಪ ಮೇಲಕ್ಕೆ ಹೋಗಿ. ಈಗ ನಾನು ನಮ್ಮ ಮನೆ ಹತ್ರ ಇರ್ತೀನಿ. ನನಗೇನು ಕಾಣುತ್ತೆ? ಅಶೋಕ ಪಿಲ್ಲರ್ ಹತ್ರ 4th ಕ್ರಾಸ್ ಒಂದೇ ಕಾಣೋದು. ಅದು ನಮ್ಮ ಮನೆ ಹತ್ರ, ನಮ್ಮ ಮನೆ ಎದುರುಗಡೆ ಮನೆ ಕಾಣ್ಬೋದು. ಇನ್ನು ಮಿಕ್ಕಿದ್ದು ಏನು ಕಾಣಲ್ಲ ನನಗೆ. ಅಶೋಕ ಪಿಲ್ಲರ್ನಲ್ಲಿ ಏನಾಗುತ್ತೆ ನನಗೆ ಗೊತ್ತಾಗುತ್ತಾ? ಗೊತ್ತಾಗೋದಿಲ್ಲ. ಇವಾಗ ನಾನೇನು ಮಾಡಬೇಕು? ನಾನು ಅಕಸ್ಮಾತ್ ಇನ್ನೂ ಮೇಲಕ್ಕೆ ಹೋದೆ ಅಂತ ಇಟ್ಕೊಳ್ಳಿ, ಏರೋಪ್ಲೇನಲ್ಲಿ ಹೋದೆ ಅಂತ ಇಟ್ಕೊಳ್ಳಿ, ಹೆಲಿಕಾಪ್ಟರ್ನಲ್ಲಿ ಸ್ವಲ್ಪ ಮೇಲಕ್ಕೆ ಹೋದೆ. ಆಗ ನನಗೆ ಅಶೋಕ ಪಿಲ್ಲರ್ ಕಾಣುತ್ತೆ, ನನ್ನ ಮನೆ ಕಾಣುತ್ತೆ, ಎಲ್ಲ ಕಾಣುತ್ತೆ. ಈಗ ಅಶೋಕ ಪಿಲ್ಲರ್ ಕಾಣ್ಬೋದು, ನನಗೆ ಮಲ್ಲೇಶ್ವರ ಕಾಣೋದಿಲ್ಲ, ರಾಜಾಜಿನಗರ ಕಾಣೋದಿಲ್ಲ, ನನಗೆ ಹೀಗೆ ಉತ್ತರಳ್ಳಿ ಕಾಣೋದಿಲ್ಲ. ನಾನೇನು ಮಾಡಬೇಕು? ಇನ್ನೂ ಮೇಲಕ್ಕೆ ಹೋಗಬೇಕು. ಆಗ ನನಗೇನಾಗುತ್ತೆ? ಜಯನಗರ, ಅದು ಇದು ಈ ಬೆಂಗಳೂರು ಸುತ್ತಮುತ್ತಲಿರೋದೆಲ್ಲ ಕಾಣೋಕ್ಕೆ ಶುರುವಾಗ್ಬೋದು. ನಾನು ಏರೋಪ್ಲೈನಲ್ಲಿ ಇನ್ನೂ ಮೇಲಕ್ಕೆ ಹೋದೆ ಅಂತ ಇಟ್ಕೊಳ್ರೆ ನನಗೆ ಆದಷ್ಟು ಬೆಂಗಳೂರು ಕಾಣಿಸೋ ಥರ ಕಾಣ್ಬೋದು. ಪೂರ್ತಿ ಕಾಣದೇ ಇದ್ದರೆ ಹೋಗಲೇ ಒಂದು ಓವರಾಲ್ ಪಿಕ್ಚರ್ ಸಿಗ್ಬೋದು ನನಗೆ. ಈಗ ನಾನು ಭೂಮಿಯಿಂದ ಪೂರ್ತಿ ಬೇರೆ ಲೋಕಕ್ಕೆ ಹೋಗ್ಬಿಟ್ಟೆ, ಚಂದ್ರಲೋಕಕ್ಕೆ. ಆಗ ನಾನು ಭೂಮಿನೇ ಕಾಣಬಹುದು. ನಮ್ಗೆ ಇವಾಗ ಸೂರ್ಯ ಹೇಗೆ ಕಾಣ್ತಾನೋ ಅವಾಗ ಭೂಮಿ ಕಾಣಬಹುದು. ಬಟ್ ಭೂಮಿ ಮೇಲೆ ಮನುಷ್ಯರಿಗೆ ನಿಷ್ರು ಇವೆಲ್ಲ ಇವು ಕಾಣದೇ ಇದ್ದರೂ, ಯಾಕೆ ತುಂಬ ದೂರ ಹೋಗ್ಬಿಟ್ಟಿರ್ತೀವಿ, ಕಾಣಿಸ್ತೇ ಇರ್ಬೋದು. ಬಟ್ ನಮಗೆ ಹೇಗೆ ಚಂದ್ರ ಕಾಣ್ತಾನೋ, ಸೂರ್ಯ ಕಾಣ್ತಾನೋ, ಹಾಗೆ ಭೂಮಿ ಕಾಣ್ಬೋದು, ಪೂರ್ತಿನೇ ಕಾಣ್ತಾ ಇರುತ್ತೆ. ಅದರ ಮೇಲ್ಗಡೆ ಇರುವಂಥ ಜನ, ಪ್ರಾಣಿಗಳು, ಮರ, ಗಿಡಗಳು ಕಾಣಿಸ್ತೇ ಇರ್ಬೋದು. ನಮಗೆ ಚಂದ್ರನ ಮೇಲೆ ಏನು ಕಾಣುತ್ತೆ? ಏನು ಕಾಣೋದಿಲ್ಲ. ಹಾಗೆ ಏನಾದರೂ ಇರಲಿ, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ಅವಸ್ಥಾತ್ರಯ ವಿಚಾರದಲ್ಲಿ ವಸ್ತುಗಳ ಥರನೇ ನಿಂತ್ಕೊಳ್ಳಲ್ಲ. ಅದನ್ನೂ ನೋಡಿ ಇನ್ನೂ ಮೇಲಕ್ಕೆ ಬಂದು ಮನಸ್ಸನ್ನೂ ನೋಡ್ತೀವಿ. ಮನಸ್ಸಿಗಿಂತ ಮೇಲೆ ಆತ್ಮನಲ್ಲಿ ನಿಂತು ನಾವು ಇವನ್ನೆಲ್ಲ ನೋಡ್ತೀವಿ. ಆತ್ಮನಲ್ಲಿ ನಿಂತು ನೋಡುವಾಗ, ಅಂದರೆ ಆತ್ಮನಲ್ಲಿ ನಿಂತು ಸಾಕ್ಷಾತ್ಕಾರ ಆಗಿ ಆತ್ಮನ ದರ್ಶನ ಆಗಲಿ, ಮುಕ್ತರಾದ ಮೇಲೆ ಹೆಂಗೆ ಕಾಣುತ್ತೆ ಪ್ರಪಂಚ ಅಂತಂದರೆ, ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ. ನಿಜವಾಗ್ಲೂ ಪ್ರಪಂಚ ಇಲ್ಲ. ಇದೆಯಾ? ಇರಬಹುದು. ವ್ಯಾವಹಾರಿಕ ಸತ್ಯ, ಪ್ರಾತಿಭಾಸಿಕ ಸತ್ಯ ತಪ್ಪಿದ್ರೆ ವ್ಯಾವಹಾರಿಕ ಸತ್ಯ. ಪಾರಮಾರ್ಥಿಕ ಸತ್ಯ ಯಾವುದು? ಆತ್ಮ ಒಂದೇ. ಆತ್ಮನ್ ಬಿಟ್ಟರೆ ಮಿಕ್ಕಿರೋದು ಏನೂ ಇಲ್ಲ. ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ. ಅರೇ, ನಮಗೆ ಪ್ರಪಂಚ ಕಾಣುತ್ತಲ್ಲ ಸ್ವಾಮಿ. ಕಾಣುತ್ತೆ. ಕನಸಿಗೆ ಯಾಕೆ ಬರಲಿಲ್ಲ? ಹೋಗಲಿ. ನಿದ್ದೆಗೆ ಯಾಕೆ ಬರಲಿಲ್ಲ? ನಿದ್ದೆಗೆ ಬರದೇ ಇದ್ರೆ ಹೋಗಲಿ. ಕನಸಿಗೆ ಯಾಕೆ ಬರಲಿಲ್ಲ? ಕನಸಿನಲ್ಲಿ ಇದೇ ಥರ ಪ್ರಪಂಚ, ಇಂದ್ರಿಯಗಳಿದೆ ತಾನೆ, ನಿನ್ನ ಶರೀರ ಇದೆ ತಾನೆ, ಎಲ್ಲ ಇದೆ ನೋಡಿ. ಅಲ್ಲಿ ವಸ್ತು ಇದೆ, ನಿನ್ನ ಮನಸ್ಸಿದೆ, ಮತ್ತು ಆತ್ಮನೂ ಇದ್ದಾನೆ. ಮತ್ತು ಪ್ರಪಂಚ ಯಾಕೆ ಕಾಣಲಿಲ್ಲ? ಕಾಣ್ತು. ಎದ್ಮೇಲೆ ಪ್ರಪಂಚ ತೋರಿಸು, ಇರೋಲ್ಲ. ಹೋಗಲಿ. ಇವಾಗ ನೀನು ಇಲ್ಲಿಗೆ ಬಂದಿದ್ದೀಯ, ಕನಸಿನಲ್ಲಿ ಪ್ರಪಂಚ ಪೂರ್ತಿ ಸತ್ಯವಾಗಿತ್ತು. ಇವಾಗ ತೋರಿಸ್, ನನಗೆ ತೋರ್ಸಕ್ಕೆ ಬರಲ್ಲ. ಯಾಕೆ? ನಿಜವಾಗ್ಲೂ ಇಲ್ಲ. ಕಾಣೋ ಸಮಯದಲ್ಲಿ ಅದು ಪ್ರಪಂಚ ಇದ್ದಂತೆ ಕಾಣುತ್ತೆ. ಆದ್ದರಿಂದ ಇವನ್ನ ಪ್ರಾತಿಭಾಸಿಕ ಸತ್ಯ, ವ್ಯಾವಹಾರಿಕ ಸತ್ಯ ಹೇಗೆ ನಾವು ಅಲ್ಲಿ ಹೇಳಿದ್ವೋ, ಆಮೇಲೆ ಪಾರಮಾರ್ಥಿಕ ಇರವು ಅಥವಾ ಸತ್ಯ ಅಂತ ಹೇಗೆ ಹೇಳಿದ್ವೋ, ಈಗ ಅರಿವಿನಲ್ಲೂ 3 ಹೇಳ್ತಾರೆ. ಒಂದು ಪ್ರಾತಿಭಾಸಿಕ ಅರಿವು, ಎರಡನೇದು ವ್ಯಾವಹಾರಿಕ ಅರಿವು. ಇವರಿಬ್ಬರಿ ಇದು ವ್ಯವಹಾರದಲ್ಲೇ ಉಳ್ಕೊಂಡ್ಬಿಡ್ತಾರೆ. ಅರಿವು ಅಂತ ಹೇಳ್ತಾರೆ, ಮನಸ್ಸಿನಲ್ಲೋ ವಸ್ತುಗಳಲ್ಲೋ ಆ ಬೆಳಕ ವಸ್ತು ಮೇಲೆ ಬಿದ್ದು ನನ್ನ ಕಣ್ಣಿಗೆ ಹೋಗಿದೆ, ಅಲ್ಲಿ ಪ್ರತ್ಯಯಗಳು ಮೂಡೋದು, ಇಷ್ಟರಲ್ಲೇ ಓಡಾಡ್ತಾ ಇರ್ತಾರೆ ಇವರು. ಇದಕ್ಕೆ ವ್ಯಾವಹಾರಿಕ ಅರಿವು ಅಂತಾರೆ. ಇನ್ನೊಂದು ಸ್ಟೆಪ್ ಮೇಲಕ್ಕೆ ಹೋಗಿ ಬರಲಿಲ್ಲ ಇವರು. ಮೇಲಕ್ಕೆ ಹೋದರೆ ತಾನೇ ನಮ್ಗೆ ಅದ್ರ ಕೆಳಗಿಂದೆಲ್ಲ ಕಾಣೋದು. ನಾವು ಆತ್ಮನಲ್ಲಿ ನಿಂತಿವೆಲ್ಲ ನೋಡ್ತೀವಿ. ಈಗ ಪಾರಮಾರ್ಥಿಕ ಸತ್ಯ ಅಂತ ಹೇಳೋವರಿಗೆ ಮನಸ್ಸು ಕಾಣುತ್ತೆ, ಕೆಳಗಡೆಗೆ ಇರುತ್ತೆ.
ಮತ್ತು ಆ ಮನಸ್ಸಿಗಿಂತ ಕೆಳಗಡೆ 19 ಮುಖಗಳು ಗೊತ್ತಾಗತ್ತೆ. 19 ಮುಖಗಳಿಗಿಂತ ಕೆಳಗಡೆ ಪ್ರಪಂಚ ವಸ್ತುಗಳು ಅಂತ ಏನು ಹೇಳ್ತೀರೋ ಅವು ಗೊತ್ತಾಗುತ್ತೆ. ಆದರೆ ಅವು ನಿಜವಾಗ್ಲೂ ಇರೋವಲ್ಲ. ಈಗ ನೀವು ಗಾಢನಿದ್ರೆಯಲ್ಲಿರಿ, ನಿಜವಾದ ನಿಮ್ಮ ಇರುವಿರುತ್ತೆ, ಆನಂದ ಇರುತ್ತೆ. ಅದನ್ನು ಆತ್ಮ, ಬ್ರಹ್ಮ, ಚೈತನ್ಯ, ನಿಮ್ಮ ನಿಜವಾದ ಸ್ವರೂಪ ಅಂತ ಹಿಂಗೆಲ್ಲ ಏನೇನು ಬೇಕಾದರೂ ಕರಿತೀವಿ. ನನ್ನ ಸ್ವರೂಪ, ನಾನಂದರೆ ಇವನ್ನೆಲ್ಲ ಹೇಳ್ತೀವಿ. ಅದೇ ಕನಸಿನಲ್ಲೂ ಇರೋದು, ಅದೇ ಎಚ್ಚರದಲ್ಲೂ ಇರೋದು, ಅದೇ ನಮ್ಮ ನಿಜವಾದ ಸ್ವರೂಪ. ಅದಕ್ಕೆ ಆಕಾರ ಇಲ್ಲ. 19 ಮುಖಗಳ ಹಂಗಿಲ್ಲ, ವಸ್ತುಗಳ ಹಂಗಿಲ್ಲ. ವಸ್ತುಗಳು ಇರಲಿ ಬಿಡಲಿ, 19 ಮುಖಗಳು ಇವರು ಹೇಳೋ ಅಂಥ ಆ 19 ಮುಖಗಳು, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಪ್ರಾಣಗಳು ಎಲ್ಲ 19 ಇರಲಿ ಬಿಡಲಿ. ಆತ್ಮ ಮಾತ್ರ ಇರ್ತಾನೆ. ಗಾಢನಿದ್ರೆ ಇವ್ಯಾವುದೂ ಇರಲ್ಲ, ನಾನು ಇರ್ತೀನಿ. ಆ ಅರಿವನ್ನು ಹಿಡ್ಕೊಳ್ರಿ. ಆ ಅರಿವು ವೈಕುಂಠ ಸ್ವರ್ಗದಲ್ಲಿದೆ ಅಲ್ಲ. ನಾನು ಅಂತಂದಿದ ತಕ್ಷಣ ಈ ಮುಸ್ಲಿಂ ಅವರೇ ಅಲ್ಲ. ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ಇಷ್ಟ ಅಗಲ ಇದ್ದೀನಿ, ಇಷ್ಟು ಉದ್ದ ಇದ್ದೀನಿ, ಗಂಡಸು, ಹೆಂಗಸು, ಅಥವಾ ಡಾಕ್ಟ್ರು, ಇಂಜಿನಿಯರು, ಶ್ರೀಮಂತ, ಬಡವ, ರೋಗಿಷ್ಟ, ಮತ್ತು ಸುಂದರ, ಹಿಂಗಲ್ಲ. ಇದು ವ್ಯಾವಹಾರಿಕ ಸತ್ಯ ಅಷ್ಟೇ, ವ್ಯಾವಹಾರಿಕ ಇರವು. ಆದರೆ ಪಾರಮಾರ್ಥದ ಇರುವುದರಲ್ಲಿ ಇವಿರೋದಿಲ್ಲ. ಇಷ್ಟು ನಾವು ಹಿಂದೆ ಚಿಂತನೆ ಮಾಡಿದ್ವಿ. ಇವಾಗ ಮುಂದಕ್ಕೆ ಹೋಗೋಣ. ಈಗ 25ರಲ್ಲಿ ವಿಜ್ಞಾನವಾದಿಗಳ ವಿಚಾರವನ್ನು ನಿನ್ನೆ ಕೂಡ ಸ್ವಲ್ಪ ಹೇಳಿದ್ದೆ, ಮತ್ತು ಇವಾಗ ಹೇಳ್ಕೊಂಡು ಮುಂದಕ್ಕೆ ಹೋಗಬೇಡ. ಅಲ್ಲಿಗೆ 3 ಥರ ಸ್ಟೆಪ್ಸ್ ಗೊತ್ತಾಯಿತು. ಒಂದು, ವಿಷಯವೇ ಸತ್ಯ ಅಂತ ಹೇಳೋರು, ಅದು ಮುಗೀತು. ಈಗ ಎರಡನೇದು ವಿಜ್ಞಾನ ಸತ್ಯ. ಇವರೇನು ಹೇಳೋದು? ಬುದ್ಧಿಸಮ್ನವರು ವಿಷಯಗಳು ಸತ್ಯ ಅಲ್ಲ, ಆಬ್ಜೆಕ್ಟ್ಸ್ ಸತ್ಯ ಅಲ್ಲ, ಅವು ಕ್ಷಣಿಕ, ತೋರಿ ಹಾರೋದು. ಆದ್ದರಿಂದ ನಮಗೆ ಜ್ಞಾನ ಆಗಬೇಕು ಅಂತಂದರೆ ಇಲ್ಲೇ ಆಗುತ್ತೆ, ಎಲ್ಲಿ? ಮನಸ್ಸಿನಲ್ಲೇ ಆಗುತ್ತೆ ಅಂತ ಹೇಳೋರು. ಅದಕ್ಕೋಸ್ಕರ ಇವರು ಮನಸ್ಸಿಗೆ ಇಂಪಾರ್ಟೆಂಟ್ ಕೊಡೋರು ಅಂತ. ಆದರೆ ಇವರಿಬ್ಬರೂ ಕೂಡ ಆತ್ಮನ ಬಿಟ್ಟು, ಆತ್ಮ ಅಂತ ಹೇಳೋ ನಾವು ಬಿಟ್ಟು, ಇವರಿಬ್ಬರೂ ಕೂಡ ಅರಿವಂದ್ರೆ ಏನು ಅಂತ ಕೈ ಬೆರಳು ಇಟ್ಟು ತೋರ್ಸಕ್ಕೆ ಬರೋದಿಲ್ಲ. ಎಷ್ಟೇ ಸರ್ಕಸ್ ಮಾಡಿದ್ರೂ ಬರೋಲ್ಲ. ಯಾಕೆ? ಕಂಡಿಲ್ಲ. ಎರಡನೇದು, ಸಾರ್ವತ್ರಿಕ ಪೂರ್ಣ ಅನುಭವದಿಂದ ಎಚ್ಚರ, ಕನಸು, ನಿದ್ದೆ ನೋಡೋದು ಬಂದಿಲ್ಲ. ತರ್ಕ ಹಿಡ್ಕೊಂಡ್ರು, ಎಚ್ಚರದ ಬುದ್ಧಿ, ಇಂಟೆಲೆಕ್ಚುಯಲ್ ಸರ್ಕಸ್ ಜಗ್ಲರಿ ಮಾಡೋಕ್ಕೆ ಶುರು ಮಾಡಿದ್ರು. ಅದಕ್ಕೆ ಸಿಗಲಿಲ್ಲ, ಯಾರಿಗೂ ಸಿಗಲಿಲ್ಲ. ಒಬ್ಬರನ್ನ ಬಿಟ್ಟು ನಿಜವಾದ ವೇದಾಂತಿಗಳು, ಶಂಕರಾಚಾರ್ಯ ಪರಂಪರೆಯವರು ಬಿಟ್ಟರೆ ಮಿಕ್ಕಿದವ್ರು ಯಾರಿಗೂ ಕೂಡ ಆತ್ಮನ ಅಥವಾ ನಿಜವಾದ ಅರಿವು, ಜ್ಞಾನ ಹಿಡಿಯಕ್ಕೆ ಬರಲಿಲ್ಲ. ಇಷ್ಟು ತಿಳ್ಕೊಂಡ್ರೆ ಸಾಕು. ಮೊದಲನೇವರು ವಸ್ತು ಸತ್ಯತ್ವವಾದಿಗಳವರು ವಸ್ತುಗೆ ಇಂಪಾರ್ಟೆನ್ಸ್ ಕೊಟ್ಟರು. ಬುದ್ಧಿಸಮ್ನವರು ವಸ್ತು ಕ್ಷಣಿಕ ಅಂತ ಹೇಳಿ ಮನಸ್ಸಿನಲ್ಲಿರೋ ಅರಿವಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟರು. ಒಟ್ಟಿನಲ್ಲಿ ಇವರಿಬ್ಬರು ಗುಂಪಿನವ್ರದ್ದು ಒಂದೇ ರಾಮಾಯಣ. ಇಬ್ಬರು ಅರಿವಿನ ಬೆರಳಿಟ್ಟು ತೋರ್ಸಕ್ಕೆ ಬರಲಿಲ್ಲ. ಈ ಬುದ್ಧಿಸಮ್ನಲ್ಲಿ 2 ತಂಡ, ಒಂದು ಸೌತ್ರಾಂತಿಕರು, ಇನ್ನೊಂದು ವಿಜ್ಞಾನವಾದಿಗಳು. ಈ ಸೌತ್ರಾಂತಿಕರು ಏನು ಹೇಳ್ತಾರೆ ಅಂತಂದರೆ, ಇವರಿಬ್ಬರೂ ಒಂದೇ. ಇವರು ಮನಸ್ಸನ್ನ ಹಿಡ್ಕೊಳ್ಳೋರು, ವಸ್ತುಗಳು ಕ್ಷಣಿಕ ಅಂತ ಹೇಳೋರು. ಆದರೆ ಇವರಿಬ್ಬರಲ್ಲಿ ವ್ಯತ್ಯಾಸ ಏನು ಅಂದರೆ, ಈ ವಿಜ್ಞಾನವಾದಿಗಳು ವಸ್ತುಗಳು ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ. ಮನಸ್ಸೇ ಇರೋದು, ಅಲ್ಲೇ ಏನೋ ಜ್ಞಾನ ಆಗಬೇಕಾದ್ರೆ ಅಷ್ಟೇ. ಅಂದರೆ ಅದು ಮನಸ್ಸು, ಬುದ್ಧಿ, ಇಷ್ಟು ಹೇಳ್ತಾರೆ. ಈ ಸೌತ್ರಾಂತಿಕರು ಇವರ ಅಣ್ಣ ಇದ್ದಂಗೆ. ಅವ್ರು ಏನು ಹೇಳ್ತಾರೆ ಅಂದರೆ, ಸ್ವಾಮಿ, ಮನಸ್ಸಿನಿಂದಲೇ ಅರಿವಾಗೋದು ನಾವು ಒಪ್ಕೊತೀವಿ, ಆದರೆ ಹೊರಗಡೆ ವಸ್ತು ಇರಬೇಕದು ಅಂತ ಹೇಳ್ತಾರೆ ಅಷ್ಟೇ. ಅದು ಕ್ಷಣಿಕ ಅಂತ ಇಬ್ಬರು ಒಪ್ಕೊಂಡ್ಬಿಡ್ತಾರೆ. ಇವರಿಬ್ಬರಲ್ಲೂ ಎಲ್ಲ ಕಾಮನ್ ಆಗಿರುತ್ತೆ. ಎರಡನೇವರು ವಿಜ್ಞಾನವಾದಿಗಳು ಹೇಳೋದು ಬರೀ ಮನಸ್ಸೇ ಇಂಪಾರ್ಟೆಂಟು, ಮನಸ್ಸೇ ಸತ್ಯ, ವಸ್ತುಗಳು ಸತ್ಯವಾಗಿಲ್ಲ ಅಂತ. ಇವರು ಹೇಳ್ತಾರೆ ವಸ್ತುಗಳು ಸತ್ಯ ಇಲ್ಲ, ಆದರೆ ವಸ್ತುವಿಂದ ಬಿದ್ದು ಬಂದು ಏನೇನೋ ಎಲ್ಲ ಸ್ವಲ್ಪ ಈ ವಿಷಯ ಸತ್ಯತ್ವವಾದಿಗಳನ್ನೂ ಹಿಡ್ಕೊತಾರೆ. ಇದು ಎರಡನೇ ವಿಜ್ಞಾನವಾದಿಗಳನ್ನೂ ಹಿಡ್ಕೊತಾರೆ. ಇವರು ಅದನ್ನು ಬಿಡಲ್ಲ,
ಈ ಕಡೆ ಇದನ್ನು ಬಿಡಲ್ಲ, ಎರಡನ್ನೂ ಸ್ವಲ್ಪ ಮಧ್ಯದ ಇಟ್ಕೊಂಡು ಹೇಳೋ ಅಂಥವ್ರು ಇವರು. ಹೇಗೆ ನಮ್ಮ ವೈಯಾಯಿಕರು ನೈಶೇಷಿಕರು ಇದ್ದಾರಲ್ವಾ, ಅವರು ಅಷ್ಟೇ. ಆ ಕಡೆ ಅವ್ರು ಇನ್ನೊಂದು ಅವರು ಸ್ವಲ್ಪ ಹೀಗೆ ಬರ್ತಾರೆ, ವಸ್ತುಗಳು ಇರುತ್ತೆ ನಿಜ, ಅದರ ಜೊತೆಗೆ ಮನಸ್ಸಿನಲ್ಲಿ ಅದರ ಪ್ರತ್ಯಯಗಳು ಮೂಡುತ್ತೆ. ಆದರೆ ಆತ್ಮನ ಅರಿವು ಮನಸ್ಸಿನಲ್ಲಿ ಮೂಡಿ, ಮನಸ್ಸಿನಿಂದ ಆ ಇಂದ್ರಿಯಗಳ ಮೇಲೆ ಮೂಡಿ, ಇಂದ್ರಿಯಗಳಿಂದ ವಸ್ತುಗಳ ಮೇಲೆ ಮೂಡಿ ನಮಗೆ ಜ್ಞಾನ ಆಗುತ್ತೆ ಅಂತ ಇಷ್ಟು ಹೇಳೋರು. ಇಷ್ಟಂತೂ ಗೊತ್ತಾಯ್ತು. ಸೊ ಈ ಸೌತ್ರಾಂತಿಕರು ಹೇಳೋದೇನು ಅಂತಂದರೆ, ಹೊರಗಿನ ವಸ್ತು ಕ್ಷಣಿಕವಾದ್ದರಿಂದ ಅದರ ಅರಿವಿನ ಮೂಲಕವೇ ಅದನ್ನು ನಾವು ಗೊತ್ತುಪಡಿಸ್ಕೋಬೇಕಾಗಿರೋದ್ರಿಂದ ನಾವು ನೇರಾಗಿ ವಸ್ತುವನ್ನು ಅದು ಇರುವಂತೆ ಅರ್ಥಕೊಂಡೆವೆಂಬುದು ಭ್ರಾಂತಿಯೇ ಸರಿ. ಆದರೆ ಹೊರಗಿನ ವಸ್ತುಗೆ ಅರಿವಿನಲ್ಲಿ ಒಂದಾನೊಂದು ಆಕಾರ ಉಂಟು ಮಾಡುವ ಶಕ್ತಿ ಇರುತ್ತದೆ ಅಂತ ಇದನ್ನು ಸೇರಿಸ್ಕೊತಾರೆ. ಆದ್ದರಿಂದ ನಮ್ಮ ಅರಿವಿನಲ್ಲಿ ಬಗೆ ಬಗೆಯ ಆಕಾರಗಳು ಆಗ್ತಾ ಇರುತ್ತದೆ. ಈ ಆಕಾರಗಳು ಯಾವುದರಿಂದ ಆಗುವುದು, ಅದೇ ವಸ್ತು ಅಂತ ನಾವು ಹೊರಗಿನ ವಸ್ತುವಿನ ಇರುವನ್ನು ಊಹಿಸಬೇಕಾಗಿದೆ ಹೊರತು ನೇರಾಗಿ ಅದನ್ನು ಅರಿವಿನಿಂದ ನೋಡೋದಕ್ಕಾಗೋದಿಲ್ಲ ಅಂತ ಹೇಳೋದು ಇವರು ಹೇಳೋದು. ಹಾಗೆ ಅಂದರೆ ಇವರು ಏನು ಹೇಳ್ತಾರೆ ಸೌತ್ರಾಂತಿಕರು ಅಂತಂದರೆ, ಹೊರಗೆ ವಸ್ತುಗಳು ಒಪ್ಕೊತಾರೆ ಅವರು ಹೇಳೋದು, ನೋಡಿ ಸ್ವಾಮಿ, ಈಗ ಬೆಂಕಿ ನೋಡ್ತೀನಿ ನಾನು, ಬೆಂಕಿ ಅಂತ ನನಗೆ ಗೊತ್ತಾಗುತ್ತೆ, ಪ್ರತ್ಯಕ್ಷ ಕಣ್ಣಿಂದ ನೋಡೋದು. ಆದರೆ ಆ ಬೆಂಕಿ ನನ್ನ ಕಣ್ಣು ಒಳಗಡೆ ಏನು ಹೋಗಿ ಮನಸ್ಸಿನಲ್ಲಿ ಅದರ ಪ್ರತ್ಯಯ, ಅದರ ಆಕಾರ ಏನು ಮೂಡೋದಿಲ್ಲ. ಆದರೆ ನನಗೆ ಆ ಮನಸ್ಸಿನಲ್ಲಿ ಅದರ ಪ್ರತ್ಯಯ, ಆಕಾರ ಅಥವಾ ಅದಕ್ಕೆ ಏನಂತಾರೆ ಮೂಡುತ್ತೆ ಅಂತ. ಈಗ ನೋಡಿ, ವಸ್ತು ಇಲ್ಲದೇನೋ ಹಾಗೆ ಮೂಡುತ್ತೆ. ಈಗ ಬೆಟ್ಟದ ಮೇಲೆ ಹೊಗೆ ನೋಡಿಬಿಟ್ಟು ನಾನು ಬೆಂಕಿ ಇದೆ ಅಂತ ಹೇಳ್ತೀನಿ, ಅಲ್ಲಿ ಬೆಂಕಿ ಇಲ್ಲ, ಬರೀ ಹೊಗೆ ಇರೋದು. ಹೊಗೆ ನೋಡಿಬಿಟ್ಟು ನಾನು ಬೆಂಕಿ ಇದೆ ಅಂತ ಇನ್ಫರೆನ್ಸ್, ಅನುಮಾನ ಮಾಡ್ತೀನಿ. ಅದಕ್ಕೆ ಅನಮೇಯ ಅಂತಲೂ ಹೇಳ್ತಾರೆ ಅವರು. ಅನುಮಾನ ಮಾಡ್ತೀನಿ, ಅವಾಗೇನಾಗುತ್ತೆ, ಅಲ್ಲೋಗಿ ನಾನು ಪರೀಕ್ಷೆ ಮಾಡಿದ್ರೆ ಬೆಂಕಿ ಇಲ್ಲ, ಫಾಗು. ಈಗ ಅಲ್ಲಿ ವಸ್ತು ಇಲ್ಲ ತಾನೆ, ಆ ವಸ್ತು ಇಲ್ಲದೆ ಅದನ್ನು ಅನುಮಾನದಿಂದ ನಾನು ಹೇಗೆ ಮಾಡಿದ್ನೋ ಅದರದ್ದು ಅನುಮಾನದ್ದು ಪ್ರತ್ಯಯ ಮೂಡುತ್ತೆ. ಅದೇ ರೀತಿ ಬೆಂಕಿ ನೋಡಿದಾಗ ಪ್ರತ್ಯಕ್ಷವಾಗಿ ಕಂಡ್ರು ಅದು ಕೂಡ ಅನುಮಾನದ ಹಾಗೆ ಪ್ರತ್ಯಯ ಮೂಡುತ್ತೆ ಅಂತ ಹೇಳೋದು ಇವರಿಷ್ಟೇ. ಇವ್ರದಿಷ್ಟು ತಿಳ್ಕೊಂಡ್ರೆ ಸಾಕು. ಇನ್ನು ವಿಜ್ಞಾನವಾದಿಗಳ ಮತದ ಕಡೆ ತಿರ್ಕೋಣ. ಇವರೇನು ಹೇಳ್ತಾರೆ, ವಸ್ತು ನಮಗೆ ತೋರದೇ ಇಲ್ಲ, ವಸ್ತುಗಳಿಗೆ ನಾವು ಇಂಪಾರ್ಟೆನ್ಸೇ ಕೊಡೋದಿಲ್ಲ. ಮತ್ತು ನೀವು ಯಾವುದಕ್ಕೆ ಕೊಡ್ತೀರಾ? ಅರಿವು, ಮನಸ್ಸಿನಲ್ಲಿರೋ ಅರಿವು. ಈ ಅರಿವಿಗೆ ಹೇಗಾಗುತ್ತೆ ಅಂತ ಕೇಳಿದ್ರೆ, ಅರಿವಿಗಿಂತ ಬೇರೆ ವಸ್ತು ಕಲ್ಪಿಸೋದಕ್ಕೆ ಬರೋದಿಲ್ಲ. ನೀವು ಪ್ರಪಂಚದಲ್ಲಿ ಏನೇನೋ ವಸ್ತುಗಳು ಹೇಳ್ತೀರಲ್ಲ, ಏನಿಲ್ಲ. ಮನಸ್ಸಿಗಿಂತ, ಅರಿವಿಗಿಂತ ಬೇರೆ ವಸ್ತುವನ್ನು ಕಲ್ಪಿಸಕ್ಕೆ ಬರೋದೇ ಇಲ್ಲ. ಆದ್ದರಿಂದ ಅದು ಆಕಾರದಲ್ಲಿ ತೋರೋದು ಅನ್ನೋದು ಏತಕ್ಕಿಟ್ಕೋಬಾರ್ದು. ಅವ್ರನ್ನ ಒಂದು ಪ್ರಶ್ನೆ ಕೇಳ್ತಾರೆ ಯಾರೋ ಈ ವಸ್ತು ಸತ್ಯತ್ವವಾದಿಗಳು. ಸರಿ ಸ್ವಾಮಿ, ಪ್ರಪಂಚದಲ್ಲಿ ವಸ್ತುಗಳಿಲ್ಲ ಅಂತ ನೀವು ಇಷ್ಟು ಸ್ಟ್ರಿಕ್ಟಾಗಿ ಹೇಳ್ತಿರಲ್ಲ, ವಸ್ತುಗಳು ಇಲ್ಲದೆ ಇದ್ಮೇಲೆ ಇದು ಕಪ್ಪು, ಇದು ಹಳದಿ, ಇದು ಕೆಂಪು, ಇದು ನೀಲಿ ಅಂತ ಹೆಂಗೆ ಸ್ವಾಮಿ ಗುರ್ತಿಡಿತೀರಾ ನೀವು? ನಿಮ್ಗೆ ಕೇಳಿದ್ರೆ ಒಂದು ವಸ್ತು ಇಂಥ ಬಣ್ಣ ಅಂತ ಹೇಳ್ತೀರಾ ಇಲ್ವೋ? ಈಗ ನಾನು ಇದು ತೋರಿಸ್ತೀನಿ ನಿಮಗೆ, ಇದು ಕೆಂಪುದು ಅಂತ ಹೇಳ್ತೀರಾ. ವ್ಯಾನಿಟಿ ಬ್ಯಾಗು ಕೆಂಪಿಗಿದೆ ಅಂತ ಹೇಳ್ತೀರಾ. ಹೆಂಗೆ ಗೊತ್ತಾಯ್ತು ನಿಮ್ಗೆ ಇದು ಕೆಂಪು ಅಂತ? ವಸ್ತು ಇಲ್ಲದೆ ಇದ್ಮೇಲೆ ಕೆಂಪು ಕಲರ್ ಅನ್ನೋದು ಹೆಂಗೆ ಹೇಳಿದ್ರಿ ನೀವು ಅಂತ ಇವತ್ತು ಪ್ರಶ್ನೆ ಕೇಳಿದ್ರೆ ಅವ್ರೇನು ಉತ್ತರ ಕೊಡ್ತಾರೆ ಗೊತ್ತಾ? ನೋಡಿ ಸ್ವಾಮಿ, ಇದೆಲ್ಲ ಭ್ರಾಂತಿ. ಹೊರಗಡೆ ವಸ್ತು ಇರೋದಿಲ್ಲ, ಅದೆಲ್ಲ ನೀವು ಭ್ರಾಂತಿ, ಮನಸ್ಸಿನಲ್ಲಿ ಕಲ್ಪನೆ ಮಾಡ್ಕೊಳ್ಳುತ್ತೆ. ಬಣ್ಣ ಗಿಣ್ಣ, ಅದರ ಆಕಾರ ಗೀಕಾರ ಎಲ್ಲ ನಾವೇನು ಮಾಡ್ತೀವಿ, ನಂಬಲ್ಲ. ಏನೇನು ಸ್ಟೆಂಟ್ ಬಿಡ್ತಾ ಇದ್ದಾನೆ ಅನ್ಕೊತೀವಿ. ಅದಕ್ಕೆ ಅವ್ರೇನು ಮಾಡ್ತಾರೆ, ನಮ್ಮ ಅನುಭವದಲ್ಲಿ ತೋರಿಸ್ತಾರೆ. ಸ್ವಾಮಿ,
ನಿದ್ದೆ, ಕನಸಿನಲ್ಲಿ. ಕನಸಿನಲ್ಲಿ ಏನು ಸ್ವಾಮಿ? ನಿಮಗೂ ಅಲ್ಲೂ ವಸ್ತು ಕಾಣ್ತೋ ಇಲ್ವೋ? ಅಲ್ಲಿ ನಿಮ್ಮ ಹೆಂಡತಿ, ಮಕ್ಕಳು, ಪ್ರಪಂಚ, ನೀಲಿ ಆಕಾಶ ಎಲ್ಲ ಕಾಣ್ತೋ ಇಲ್ವೋ? ಇವಾಗ ಆ ವಸ್ತು ಇದೆಯಾ? ಎದ್ದ ಮೇಲೆ ತೋರಿಸುವ ನನಗೆ ಸ್ವಲ್ಪ ಆ ವಸ್ತು ತೋರಿಸಿ. ಕೆಂಪು ಕಾಣ್ತೋ ಇಲ್ವೋ? ಆಕಾಶ ನೀಲಿಯಾಗೂ ಕಾಣ್ತೋ ಇಲ್ವೋ? ಕೆಂಪು ವಸ್ತು ಕೆಂಪಿಗೆ, ಬಿಳೆ ವಸ್ತು ಬಿಳೆಗೆ, ಕಪ್ಪು ವಸ್ತು ಕಪ್ಪು, ಗ್ರೀನ್ ಕಲರು, ಯೆಲ್ಲೋ ಕಲರು, ಈ ಥರ ಎಲ್ಲ ಕಲರ್ಗಳು ಕಾಣ್ತು. ಎದ್ದ ಮೇಲೆ ಆ ವಸ್ತು ತೋರಿಸಿ ಸ್ವಲ್ಪ ನನಗೆ. ಇಲ್ಲ. ಆದ್ದರಿಂದ ಹೇಗೆ ಕನಸಿನಲ್ಲೂ ಕೂಡ ವಸ್ತುಗಳು ನಿಜವಾಗಿ ಇರೋದಿಲ್ವೋ ಹಾಗೆ ಎಚ್ಚರದಲ್ಲೂ ಇರೋದಿಲ್ಲ ಅಂತ ನೀವು ಮಾಡ್ಕೋಬೇಕು. ಇಲ್ಲ, ನಿಜವಾಗ್ಲೂ ಇಲ್ಲ ಅದು ಅಂತಾನೆ ಅವರು ಹೇಳೋದು. ಹೇಗೆ ಕನಸಿನಲ್ಲಿ ಎಚ್ಚರದ ಸಂಸ್ಕಾರದಿಂದ ಅಲ್ಲಿ ಆ ವಸ್ತುಗಳು ಇದ್ದಂತೆ ಅದರ ಬಣ್ಣ ಗಿಣ್ಣ ಎಲ್ಲ ಆಕಾರ ಗೀಕಾರ ಎಲ್ಲ ತೋರ್ತಾ ಇತ್ತೋ, ಎಚ್ಚರದಲ್ಲೂ ಹಾಗೆ ಆಗ್ತಾ ಇದೆ. ವಸ್ತುಗಳಿಲ್ಲ, ನಿಮಗೆ ಹಾಗೆ ಭ್ರಮೆ ಹುಟ್ಟಿಸ್ತಾ ಇದೆ ಅಂತ ಹೇಳಬೇಕು. ಹೇಳಬೇಕು ಅಂತಂದರೆ ನಾವು ಪರಮಾರ್ಥ ತತ್ವದಲ್ಲಿ ನಿಂತಾಗ ಬ್ರಹ್ಮಸತ್ಯ ಜಗತ್ ಮಿಥ್ಯ ನಾವು ಹೇಳ್ತೀವಿ, ಇವ್ರು ಹೇಳಕ್ಕೆ ಯುಕ್ತಿ ಇಲ್ಲ. ಯಾಕೆ ಗೊತ್ತಾ? ಯಾಕೆ ಹೇಳಿ ನೋಡೋಣ. ಇವಾಗ ಅವರು ಹಾಗೆ ಹೇಳ್ತಾರೆ, ಪ್ರಪಂಚ ಮಿಥ್ಯ ಅಂತಾರೆ, ನಾವು ಮಿಥ್ಯ ಅಂತೀವಿ. ನಮ್ಮಿಬ್ಬರಲ್ಲಿ ನಮಗೆ ಬೆಲೆ ಜಾಸ್ತಿ, ಇವ್ರಿಗೆ ಬೆಲೆ ಇಲ್ಲ. ಯಾಕೆ ಹೇಳ್ರಿ ನೋಡೋಣ, ಯಾರಾದರೂ ಹೇಳಿ ಯಾಕೆ? ಅವ್ರಿಗೆ ಯಾಕೆ ಬೆಲೆ ಇಲ್ಲ? ಅವರು ಹಂಗೆ ಹೇಳ್ತಾರೆ, ಬ್ರಹ್ಮಸತ್ಯ ಬ್ರಹ್ಮ ಅಲ್ಲ, ಶೂನ್ಯ ಅಂತಾರೆ. ಅಲ್ಲ, ಅವ್ರು ಶೂನ್ಯ ಅಂತಾರೆ ಸರಿ. ಈಗ ಅವ್ರಿಗೂ ನಮಗೂ ನಮ್ದಕ್ಕೆ ಹೆಚ್ಚು ಬೆಲೆ, ಅವ್ರದಕ್ಕೆ ಬೆಲೆ ಇಲ್ಲ. ಯಾಕೆ ಅಂತ ಅವರು ಪ್ರಪಂಚ ಇಲ್ಲ ಅಂತ ಅವರು ಎಚ್ಚರದ ಅವಸ್ಥೆಗೆ ಪ್ರಾಮಿನೆನ್ಸ್ ಕೊಡ್ತಾರೆ. ಕೊಡ್ಲಿ, ಬಟ್ ನಮ್ದೇನು ದೊಡ್ಡಗಾರಿಕೆ ಅಂತ, ಅವ್ರದಕ್ಕೂ ನಮ್ದಕ್ಕೂ ವ್ಯತ್ಯಾಸ ಏನು ಅಂತ ನಿಜ. ಅವ್ರ ಎಚ್ಚರಕ್ಕೆ ಪ್ರಾಮುಖ್ಯತೆ ಕೊಟ್ಟರು, ಸಾರ್ವತ್ರಿಕ ಪೂರ್ಣ ಅನುಭವದಿಂದ ಅವಸ್ಥಾತ್ರಗಳು ನೋಡಲಿಲ್ಲ, ತರ್ಕ ಉಪಯೋಗಿಸಿದ್ರು, ಎಲ್ಲ ಸೇರೆ. ಇಂಪಾರ್ಟೆಂಟ್ ಪಾಯಿಂಟ್ ಅದಲ್ಲ. ಏನು ನಾವು ಹೇಳ್ತೀವಿ ಪ್ರಪಂಚ ಅನಿತ್ಯ, ನಿಜವಾಗ್ಲೂ ಇಲ್ಲ, ತೋರಿ ಹಾರೋದು. ಅವರು ಹಂಗೆ ಹೇಳ್ತಾರೆ, ಮತ್ತು ನಾವು ಹಂಗೆ ಹೇಳ್ತೀವೋ ಅವರು ಹೇಳ್ತೀವಿ. ಅವ್ರು ನಮ್ಮನ್ನು ಹೇಳ್ತಾರೆ, ಅಲ್ಲ ಸ್ವಾಮಿ ನಾವೇನು ಹೇಳ್ತೀವೋ ನೀವು ಅದನ್ನೇ ಹೇಳೋದು, ಮತ್ತು ನಿಮ್ಮದೇ ಸ್ಪೆಷಾಲಿಟಿ. ನಾವು ಹೇಳಿದ್ರೆ ತಪ್ಪು ಅಂತೀರಿ, ನೀವು ಹೇಳಿದ್ರೆ ಕರೆಕ್ಟ್ ಅಂತೀರಿ, ಅದಂಗೆ ಸ್ವಾಮಿ ಅಂತಾರೆ. ಅವರು ಪ್ರಕೃತಿನೇ ಇದು ಅಂತಾರ, ಆತ್ಮ ಅನ್ಕೊಂತಾರಲ್ಲ ಅದ ಅಲ್ಲ. ಯಾರು ಇನ್ನೊಂದು ಕ್ವಶನ್ ಕೇಳಿ ಕರೆಕ್ಟ್ ಆಗಿ. ಈಗ ನೀವು ಮಧ್ಯದಲ್ಲಿ ಬರ್ತೀರ, ನೀವು ಸ್ಟಾರ್ಟಿಂಗ್ ಇಂದ ಕೇಳಿರಲ್ಲ, ಅದಕ್ಕೆ ಅರ್ಥ ಆಗೋದಿಲ್ಲ. ಈಗ ವಿಜ್ಞಾನವಾದಿಗಳು ಏನ್ ಹೇಳ್ತಾರೆ? ಅವರು ಪ್ರಪಂಚ ಮಿಥ್ಯ ಅಂತಾರೆ. ಅವ್ರು ಬ್ರಹ್ಮಗಿಮ್ಮ ಸತ್ಯ ಅಂತ ಅವ್ರೇನು ಹೇಳಲ್ಲ, ಪ್ರಪಂಚ ಮಿಥ್ಯ. ಕರೆಕ್ಟ್ ತಾನೆ? ಈಗ ನಾವು ವೇದಾಂತಿಗಳು, ನಿಜವಾದ ವೇದಾಂತಿಗಳು ಕೂಡ ಪ್ರಪಂಚ ಮಿಥ್ಯ ಅಂತೀವಿ. ಅವ್ರು ನಮ್ಮನ್ನು ಕೇಳ್ತಾರೆ, ಅಲ್ರಿ ನಾವು ಮಿಥ್ಯ ಅಂತಂದಿದ ತಕ್ಷಣ ಒಪ್ಪೋದಿಲ್ಲ, ನೀವು ಮಿಥ್ಯ ಅಂದರೆ ಎಲ್ಲರೂ ಒಪ್ಪಬೇಕಾ ಅಂತ ಕೇಳ್ತಾರೆ. ಇದಕ್ಕೆ ಒಂದು ಕತೆ ಇದೆ, ನಾನು ಕತೆ ಆಮೇಲೆ ಹೇಳ್ತೀನಿ. ಒಂದು ಇಟ್ಕೊಂಡು ಇದು ಮಾಡ್ತಾರ ಅವರು. ಅಲ್ಲ, ಸರಿ, ಮನಸ್ಸನ್ನ ಇಟ್ಕೊಂಡು ಮಾಡ್ತಾರೆ, ಎಲ್ಲ ಕರೆಕ್ಟು, ಬಟ್ ಆನ್ಸರ್ ಅದಲ್ಲ. ಈಗ ಒಂದು ಕಥೆ ಹೇಳ್ತೀನಿ ನೋಡ್ರಿ. ಒಂದು ಸರಿ ಏನಾಯಿತು, ಒಂದು ಮನೆಯಲ್ಲಿ ಒಂದು ಭಿಕ್ಷದವನು ಬಂದ ಮನೆ ಮುಂದೆ, ಭಿಕ್ಷಾಂದೇಹಿ ಅಂತಂದ. ಆ ಭಿಕ್ಷದವಳು ಒಳಗಡೆಯಿಂದ ಸೊಸೆ ಬಂದ್ಲು, ಅತ್ತೆ ಇರಲಿಲ್ಲ. ಅವನು ಭಿಕ್ಷಾಂದೇಹಿ ಅಂತ ತಕ್ಷಣ ಏನು ಇಲ್ಲ ಮುಂದಕ್ಕೆ ಹೋಗೋ ಅಂತಂದ್ಲು. ಅವನು ಪಾಪ ಭಿಕ್ಷೆ ಕೊಡಲಿಲ್ವಲ್ಲ ಅಂತ ಹೇಳಿ ಅವನು ಮುಂದಕ್ಕೆ ಹೋಗ್ತಾ ಇದ್ದ. ಅವ್ರ ಅತ್ತೆ ಸ್ವಲ್ಪ ದೂರದಲ್ಲಿ ಬರ್ತಾ ಇದ್ಲು, ಕೇಳಿದ್ಲು ಯಾಕೆ ಅಂತ. ಭಿಕ್ಷೆ ಕೇಳಿದೆ, ಅವರು ಇಲ್ಲ ಮುಂದಕ್ಕೆ ಹೋಗು ಅಂತಂದ್ರು ಅಂತ. ಅವಳು ಯಾರು ಹೇಳೋಕ್ಕೆ, ನನಗೆ ಅಧಿಕಾರ ಇರೋದು, ಬಾ ಅಂತಂದ್ಲು. ಅಯ್ಯೋ ಏನೋ ಇವಳು ಪಾಪ ಅತ್ತೆ ಅಂತ ಹೇಳ್ತಾ ಇದ್ದಾಳೆ, ಇವಳು ಭಿಕ್ಷೆ ನೀಡಿದ್ರು ನೀಡ್ಬೋದು ಅಂತ ಮನೆ ಹತ್ರ ಹೋದ. ಸೊಸೆನ ಕರೆದ್ಬಿಟ್ಟು ಅವಳು ಯಾರು ಹೇಳೋದಕ್ಕೆ, ನಾನು ಹೇಳ್ತೀನಿ ಇವಾಗ ಭಿಕ್ಷೆ ಕೊಡೋದಿಲ್ಲ ಮುಂದಕ್ಕೆ ಹೋಗು ಅಂತ. ಈಗ ಅವನು ಕೇಳ್ತಾನೆ, ಅಲ್ಲಮ್ಮ ನಿಮ್ಮ ಸೊಸೆ ಹೇಳಿದ್ದು ಅದೇ ಮಾತೆ, ನೀವು ಹೇಳಿದ್ದು ಅದೇ ಮಾತೆ, ಏನು ಬೆಲೆ ಇವೆರಡಕ್ಕೆ ಏನು ವ್ಯತ್ಯಾಸ ಅಂತ ಕೇಳ್ತಾನೆ. ಹಂಗಾಯ್ತು ಇವಾಗ ಪ್ರಶ್ನೆ ನಮ್ಮ ಎದುರುಗಡೆ ಬಂದಿರೋದ. ಉತ್ತರ ಏನು ಗೊತ್ತಾ? ನಾವು ಆತ್ಮನ ತೋರಿಸ್ತೀವಿ, ಅವ್ರ ಆತ್ಮನ ತೋರಿಸಲ್ಲ, ಇಷ್ಟೇ ವ್ಯತ್ಯಾಸ.
ನಾವು ಆತ್ಮನ್ ತೋರಿಸಿ ಈ ಪ್ರಪಂಚ ಮಿಥ್ಯ ಅಂತೀವಿ. ಅವರು ಆತ್ಮನ್ ತೋರ್ಸಕ್ಕೆ ಬರೋಲ್ಲ, ಆತ್ಮ ಅವ್ರ ಕೈಗೆ ಸಿಗೋದಿಲ್ಲ. ಆತ್ಮನ್ ತೋರಿಸ್ದೆ ಪ್ರಪಂಚ ಮಿಥ್ಯ ಅಂತಾರೆ. ಅದು ಬೇಕಾಗಿರೋದು ನಮಗೆ. ಅರ್ಥ ಆಯ್ತಲ್ಲ? ಈಗ ಆ ಆರ್ಕಿಮಿಡೀಸ್ ಅನ್ನೋವನು ಈಗ ಒಂದು ಕಲ್ಲಿನ ಬಂಡೆ ಇರುತ್ತೆ ಅಂತ ಇಟ್ಕೊಳ್ರಿ. ಅದನ್ನು ಈ ಕಡೆಯಿಂದ ಆ ಕಡೆಗೆ ಎತ್ತಾಕ್ಬೇಕಾದ್ರೆ ಕೆಳಗಡೆ ಒಂದು ಆರೆ ಕೋಲು ಅಥವಾ ಒಂದು ಸಪೋರ್ಟ್ ಕೋಲು ಇಟ್ಕೊಂಡು ಆ ಕಲ್ಲನ್ನ ಈಗ ಜರುಗಿಸಿದ್ರೆ ಅದು ಮುಂದಕ್ಕೆ ಹೋಗ್ಬಿಡುತ್ತೆ. ಯಾವಾಗ ಈ ಪ್ರಿನ್ಸಿಪಲ್ನ ಕಂಡಿಡಿದ್ನೋ ಅವನೇನಂದ ಗೊತ್ತಾ, ಅವ್ನಿಗೆ ಎಷ್ಟು ಖುಷಿ ಆಗೋಯ್ತು ಗೊತ್ತಾ, ಬಾ ಮುಂದಕ್ಕೆ ಹೊರಟೋಯ್ತು ಆ ಕಲ್ಲು. 50 ಜನ ಇಟ್ಕೊಂಡು ಆ ಕಲ್ಲನ್ನ ಎತ್ತಾಕಕ್ಕೆ ಇದ್ದಿದ್ದು ಒಂದಿಬ್ಬರು ಮೂವರು ಸ್ವಲ್ಪ ಆ ಕಲ್ಲು ಕೆಳಗಡೆ ಒಂದು ಸಪೋರ್ಟ್ ಕೊಟ್ಕೊಂಡು ಎತ್ತ ಕಡೆ ಹಾಕಿದ್ರೆ ಹೋಗ್ಬಿಡುತ್ತೆ. ಅವಾಗ ಅವನೇನಂದ ಗೊತ್ತಾ, ಒಳ್ಳೆ ಮಾತು ಹೇಳ್ತಾನವನು. ಇರಲಿ, ಅನುಭವಕ್ಕೆ ವಿರುದ್ಧವಾಗಿದ್ದರೂ ಅವನು ಹೇಳೋ ಮಾತು ಪ್ರಾಕ್ಟಿಕಲ್ಗೆ ಹೊಂದೋಂಗಿತ್ತು. ಬಾ ನನಗೆ ಭೂಮಿ ಮೇಲೆ ನಿಂತ್ಕೊಳ್ಳೋದಕ್ಕೆ ಒಂದು ಅವಕಾಶ ಕೊಟ್ರಿ, ಭೂಮಿಗಿಂತ ಬೇರೆ ಈ ಭೂಮಿನ ಮೇಲಕ್ಕೆ ಎತ್ತಾಕ್ಬಿಡ್ತೀನಿ ಅಂತಂದ ಅವನು. ಎತ್ತಾಕಕ್ಕಾಗಲ್ಲ, ಬೇರೆ. ಅವನು ಹೇಳೋದೇನು ಅಂದರೆ, ಭೂಮಿ ಮೇಲೆ ನಿಂತ್ಕೊಂಡು ಭೂಮಿನ ಹೆಂಗೆ ಎತ್ತಾಕಲಿ, ನಾನು ಆಗೋದಿಲ್ಲ. ಅದಕ್ಕೋಸ್ಕರ ನನಗೆ ಭೂಮಿಗಿಂತ ಹೊರಗಡೆ ನಾನು 2 ಹೆಜ್ಜೆಗಳು ಇಟ್ಕೊಳಕ್ಕೆ ಒಂದು ಕೊಡ್ರಿ, ನಾನು ನಿಮ್ಮ ಭೂಮಿನ ಮೇಲಕ್ಕೆ ಎತ್ತಾಕ್ಬಿಡ್ತೇನೆ ಅಂತಂದ ಅವನು. ಹಾಗೆ ಆದ್ದರಿಂದ ಹಾಗೆ ನಾವು ಈ ಪ್ರಪಂಚವನ್ನು ಮಿಥ್ಯ ಅಂತ ಕರಿಬೇಕಾದರೆ ನನಗೊಂದು ಸ್ಟ್ಯಾಂಡ್ ಪಾಯಿಂಟ್ ಇರಬೇಕು. ಯಾವುದು ಸತ್ಯ ಅಂತ ಗೊತ್ತಾಗುತ್ತೋ ಅದರ ಮೇಲೆ ನಿಂತು ನಾನು ಇದನ್ನು ಹೊಡೆದಾಕಬೇಕು, ಮಿಥ್ಯ ಅಂತ ಹೇಳಬೇಕು. ಈ ಬುದ್ಧಿಸಮ್ನವ್ರು ಏನು ಮಾಡ್ತಾರೆ, ಇವರಿಗೆ ಸತ್ಯದ್ದು ಒಂದು ಗ್ರೌಂಡ್ ಸಿಗಲಿಲ್ಲ. ಆತ್ಮ ಅಂತ ಹೇಳಿದ್ರೆ ಅದು ಇಲ್ಲ ಸ್ವಾಮಿ, ಎಲ್ಲ ಅದು ಶೂನ್ಯ, ಎಲ್ಲ ಶೂನ್ಯ ಹೇಳಿದ್ರೆ ಇವ್ರು ಎಲ್ಲಿ ನಿಂತ್ಕೊಂಡು ಎತ್ತಾಕ್ಬೇಕು? ಇವನು ಶೂನ್ಯ, ವಸ್ತುಗಳು ಶೂನ್ಯ, ಪ್ರಪಂಚದಲ್ಲಿ ಎಲ್ಲವೂ ಶೂನ್ಯ ಆಗ್ಬಿಟ್ರೆ ನೀನು ಎಲ್ಲಿದ್ದೀಯ ಹೇಳು ಅಂತ ಪ್ರಶ್ನೆ ಕೇಳಿದ್ರೆ ಅವನ, ನಾನು ಶೂನ್ಯ ಸ್ವಾಮಿ, ನೀವು ಶೂನ್ಯ, ನಿಮ್ಮಪ್ಪ ಶೂನ್ಯ, ನಮ್ಮಪ್ಪ ಶೂನ್ಯ, ಹಿಂಗೆ ಹೇಳಿದ್ರೆ ಅರ್ಥ ಎಂಥದ್ದು? ಸರಿ ಕಣಪ್ಪ, ಶೂನ್ಯ ಅಂತ ಹೇಳೋವನು ನೀನಿದ್ದೀಯ ಅಲ್ವಾ ಅಂತ ಕೇಳಿದ್ರೆ ಅವನು ನೀನಂದ್ರೆ ಯಾರು ವಿಚಾರ ಮಾಡು. ರಮಣ ಮಹರ್ಷಿಗಳ ಸ್ಟೈಲ್. ನಿಮಗಿದೇವಾ ಪಾಯಿಂಟ್? ಅರ್ಥ ಆಯ್ತಾ ಇಲ್ಲ ಗೊತ್ತಾಗಲಿಲ್ಲ. ಅರ್ಥ ಆಯ್ತಾ ಪಾಯಿಂಟು? ಹೌದು ಅನ್ಸುತ್ತಾ ಇಲ್ವಾ? ಹೌದು ಸರ್, ಅದೇ ಅವರು ಆತ್ಮನ್ ತೋರ್ಸಕ್ ಬರ್ಲಿಲ್ಲ, ಅವ್ರಿಗೆ ತೋರ್ಸಕ್ ಬರಲಿಲ್ಲ. ಆತ್ಮ ನಾವು ಇಲ್ಲ ಅಂತೀವಿ, ನಾವು ಪ್ರಪಂಚ ಮಿಥ್ಯ ಅಂತೀವಿ, ಅವರು ಮಿಥ್ಯ ಅಂತಾರೆ. ಅವನು ಅದನ್ನೇ ನಮ್ಮನ್ನು ಕೇಳ್ತಾನೆ, ಅಲ್ರಿ ನಾವು ಹೇಳಿದ್ರೆ ಓದೋದಿಲ್ಲ ಅಂತೀರಾ, ನೀವು ಅದೇ ಪ್ರಪಂಚ ಮಿಥ್ಯ ಅಂತಂದ್ರೆ ನಿಮ್ದು ಒಂದುತ್ತೆ ಅಂತ ಹೇಳ್ತೀರಾ. ಅದು ಹೆಂಗ್ರಿ ಅಂದ್ರೆ, ನೋಡ್ರಿ, ನಾವು ಸತ್ಯವನ್ನು ತೋರಿಸಿ ಇದನ್ನು ಹೊಡೆದಾಕ್ತೀವಿ, ನಮ್ಗೆ ಅಧಿಕಾರ ಉಂಟು. ನೀವು ಸತ್ಯನ ತೋರಿಸ್ತಾ ಇದನ್ನು ಹೊಡೆದಾಕಿದ್ರೆ ಹೆಂಗ್ರಿ? ಯಾವ ಬೇಸ್ ಮೇಲೆ ಹೊಡೆದಾಕ್ತಿರ್ರಿ? ಇದನ್ನು ಅನಿತ್ಯ, ಇದು ಅಶಾಶ್ವಿತ, ಇದು ಇಲ್ಲ ಅಂತ ಹೇಳಬೇಕಾದ್ರೆ ಸತ್ಯ. ಇವಾಗ ಹಾವು ಇಲ್ಲ ಅಂತ ಹೇಳ್ತಾರಪ್ಪ, ಇನ್ನೊಂದು ಬೇಸ್ ಯಾವುದು? ಸತ್ಯವಾಗಿರೋದು ಯಾವುದು ಬೇಸು? ಹಗ್ಗ ತೋರಿಸಿ ಹಾವಿಲ್ಲ ಅಂತ ಹೇಳ್ತೀವಿ, ಒಪ್ಕೊಂತೀಯ? ನಿನ್ಗೆ ಹಗ್ಗನೇ ತೋರಿಸ್ದೆ ಹಾವು ಸುಳ್ಳು ಅಂತಂದ್ರೆ ಒಪ್ತೀರೇನೋ? ಹಾಗೆ ನೀವು ಆತ್ಮನ ಸತ್ಯವನ್ನ ತೋರಿಸ್ದೆ ನೀವು ಈ ಪ್ರಪಂಚವನ್ನು ಸುಳ್ಳು ಅಂತಂದ್ರೆ ಯಾರಪ್ಪ ಹೋಗ್ತಾರೆ? ಅದಕ್ಕೆ ನಿಂದು ಒಪ್ಪೋಕ್ಕಾಗೋದಿಲ್ಲ. ಹೆಂಗೆ ಹೊಡೆದಾಕ್ತಾರೆ ನೋಡ್ರಿ, ನಾನಲ್ಲ ಶಂಕರಾಚಾರ್ಯರು, ಹಿಂಗೆ ಹೊಡೆದಾಕ್ತಾರೆ ಬುದ್ಧಿಸಮ್ನವ್ರದ್ದು. ಬುದ್ಧಿಸಮ್ನವ್ರ ಹತ್ರ ಹಿಂಗೆ ವಾದ ಮಾಡ್ತಾರೆ, ಸೂತ್ರ ಭಾಷೆಯಲ್ಲಿ ಹೀಗೆ ಬರುತ್ತೆ. ಇರಲಿ, ಈ ವಿಚಾರಗಳು ನಮ್ಗೆ ಅಲ್ಲಿ ಬಂದಾಗ ಆ ಸಂದರ್ಭಕ್ಕೆ ತಕ್ಕಂತೆ ಚಿಂತನೆ ಮಾಡಿದ್ರೆ ನಮಗೆ ಆ ಥರ ಆಗೋದು, ಆ ಅರ್ಥ ಇದು ಅಂತಂದ್ಬಿಟ್ಟು ಹೇಳೋದು. ಓಕೆ, ಇರಲಿ. ಇವರು ವಿಜ್ಞಾನವಾದಿಗಳು ಇಷ್ಟು ಹೇಳೋದು. ಅರಿವಿಗಿಂತ ಮನಸ್ಸಿನಲ್ಲಿರೋ ಅರಿವಂತಿದೆಯಲ್ಲಪ್ಪ, ಅದಕ್ಕಿಂತ ಬೇರೆ ವಸ್ತು ಇದೆ ಅಂತ ಯಾಕೆ ಹೇಳ್ತಿರ್ರಿ ಅಂತ ಅವನೇ ಹೇಳೋದು ವಿಜ್ಞಾನವಾದಿ. ಅದು ವಸ್ತುನೇ ಇಲ್ಲ ಅಂತ. ಮತ್ತೆ ನಿಮ್ಮ ಅರಿವಿನಲ್ಲಿ ವಿಷಯ ತೋರ್ತಲ್ಲ, ಅರಿವೇ ಆ ವಿಷಯದ ಆಕಾರವಾಗಿ ತೋರ್ಕೊಂತ ಅಷ್ಟೇ. ನಾವು ಹೇಳ್ತೀವಲ್ಲ, ಆತ್ಮನೇ ಎಲ್ಲವೂ ತೋರ್ಕೊಂಡಿತ್ತು, ಚಿನ್ನವೇ ಎಲ್ಲವೂ ತೋರ್ಕೊಂಡಿತ್ತು, ಒಡವೆ ಆಗಿತ್ತು, ಮಣ್ಣೇ ಮಡಿಕೆ ಕೊಡಿಕೆ ಆಗಿತ್ತು, ಆತ್ಮನೇ ಪ್ರಪಂಚವಾಗಿ ತೋರ್ಕೊಂಡಿತ್ತು. ಹಂಗೆ ಹೇಳ್ತೀವಿ. ಅವರು
ಅವರು ಈ ಮನಸ್ಸಿಗೆ ಇಂಪಾರ್ಟೆನ್ಸ್ ಕೊಟ್ಬಿಡ್ತಾರೆ. ಬಟ್ ಆ ಮನಸ್ಸು ಕೂಡ ಅವ್ರ ಪ್ರಕಾರ ಶೂನ್ಯನೇ. ಅದು ಹೋಗ್ಲಿ, ಅದಾದರೂ ಸತ್ಯ ಅಂತ ಹೇಳ್ತೀರೇನ್ರಿ ಅಂತ, ಇಲ್ಲ ಇಲ್ಲ ಅದು ಶೂನ್ಯವೇ ಅಂತ ಅಂದ್ಬಿಡ್ತಾರೆ. ಒಟ್ಟಿನಲ್ಲಿ ಆ ವಸ್ತು ಹೇಗೆ ನಮ್ಗೆ ಅರಿವು ಬರುತ್ತೆ, ಜ್ಞಾನ ಆಗುತ್ತೆ ಅನ್ನೋದಕ್ಕೆ ಅವ್ರು ಕೊಡುವ ಎಕ್ಸ್ಪ್ಲನೇಷನ್ಗಳು ಇಷ್ಟು. ಇರಲಿ, ಅರಿವೇ ವಿಷಯದ ಆಕಾರದಲ್ಲಿ ತೋರುವುದೆಂದು ಏತಕ್ಕೆ ಇಟ್ಟುಕೊಂಡು ಬೇರಬಾರದು. ಅವ್ರು ಹೇಳಿದ್ರು, ಅಲ್ಲ ಸ್ವಾಮಿ, ನಿಮ್ಮ ವಸ್ತುಗಿಸ್ತಿ ಏನಿಲ್ಲ, ಆ ಅರಿವಿನಲ್ಲಿ ಆ ವಸ್ತು ಆಕಾರ ಮೂಡುತ್ತೆ ಅಷ್ಟೇ. ಈಗ ನೀವು ಬೆಟ್ಟದ ಮೇಲೆ ಬೆಂಕಿ ಇದೆಯಾ ಅಲ್ಲಿ? ಇಲ್ಲ. ಏನಾಯಿತು? ಬೆಂಕಿ ಇದೆ ಅಂತ ಊಹೆ ಮಾಡಿದ್ರಿ. ಅದೇ ಥರ ಬೆಂಕಿ ಇದ್ದಾಗಲೂ ಕೂಡ ಬೆಂಕಿ ಹೋಗಿದ್ದೆ ನಿಮ್ಮ ಕಣ್ಣು ಮುಖಾಂತರ ಒಳಗಡೆ ಹೋಗಿ ನಿಮ್ಮ ಮನಸ್ಸಿನಲ್ಲಿ ದಗ ಏನು ಉರಿಯಲ್ಲ, ಅದರ ಪ್ರತಿಬಿಂಬ ಮೂಡುತ್ತೆ. ಪ್ರತಿಬಿಂಬ ಮೂಡಿದ್ರೆ ನೀವು ಪ್ರತ್ಯಕ್ಷ ಅಂತೀರ, ಅನುಮಾನದಿಂದರಾದರೆ ಅದನ್ನು ಅನುಮಾನ ಅಂತೀರ, ಮತ್ತು ಎರಡೂ ಇಲ್ಲದೆ ಇದ್ದರೆ ಶಬ್ದ ಅಂದ್ಬಿಡ್ತೀರ ಅಂತ. ನಮಗೆ ಮೂರು ಗೊತ್ತಿದೆ: ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ, ಶಬ್ದ ಪ್ರಮಾಣ. ಅದು ಶಬ್ದದಿಂದ ಗೊತ್ತಾದರೆ, ಯಾರೋ ಹಿರಿಯರಿಂದ ಗೊತ್ತಾದರೆ, ಅಥವಾ ವೇದಗಳಿಂದ ಗೊತ್ತಾದರೆ, ಅಥವಾ ಅವರವ್ರ ಶಾಸ್ತ್ರ ಪುಸ್ತಕದಿಂದ ಗೊತ್ತಾದರೆ ಅದನ್ನು ಶಬ್ದ ಪ್ರಮಾಣ ಅಂತಾರೆ. ಆದರೆ ಅಂತ ಹಂಗೆ ತಗೊಂಡು ಹೋಗ್ಬಿಡ್ತಾರೆ. ಇರಲಿ, ಅದಕ್ಕೋಸ್ಕರ ಅವ್ರಿಗೆ ಹಾಕಿದ್ದು ಒಂದೇ ವಸ್ತುವಿನಲ್ಲಿ ಕಪ್ಪು ಹಳೇದು ಇವೆಲ್ಲ ಇರುತ್ತೆ ಅಂತ ಕನಸಿನ ದೃಷ್ಟಾಂತ ಕೊಟ್ಬಿಡ್ತಾರೆ. ಕೊಟ್ಬಿಟ್ಟು ಎಚ್ಚರದಲ್ಲೂ ಹಾಗೆ ವಸ್ತುಗಳು ನಿಜವಾಗ್ಲೂ ಇಲ್ಲ. ಹೇಗೆ ಕನಸಿನಲ್ಲಿ ನಿಜವಾಗ್ಲೂ ವಸ್ತುಗಳು ಇಲ್ಲವೋ, ವಸ್ತುಗಳು ಇಲ್ಲ. ಹೋಗ್ಲಿ, ವಸ್ತುಗಳು ಇಲ್ದಿದ್ರೆ ಹಾಳಾಗೋಗ್ಲಿ. ಆ ವಸ್ತುಗಳು ನೋಡೋ ನೀನಾದರೂ ಇದೆಯಾ ಕನಸಿನಲ್ಲಿ ಅಂದರೆ ನಾವು ಇಲ್ಲ. ಆ ಭಿಕ್ಷಕ ಇದ್ದಾನೇನೋ? ಭಿಕ್ಷಕನೂ ಇಲ್ಲ ಅಲ್ಲಿ, ಯಾರು ಇಲ್ಲ. ಅದಕ್ಕೋಸ್ಕರನೇ ನಮ್ಮ ಮನಸ್ಸು ಅದನ್ನು ಅದು ಸುಳ್ಳೆ, ಅದು ಕೂಡ ಏನಂತಾರೆ, ಶೂನ್ಯ ಅಂದ್ಬಿಡ್ತಾರೆ ಅವರು. ಹಾಗೆ ಕೊನೆಗೆ ನಾವೇನಾದರೂ ಆತ್ಮ ಗೀತ್ಮ ಅದಕ್ಕಿಂತ ಹಿಂದೆ ಏನಾದರೂ ಇದೆ ಎಂಥದಿಲ್ಲ ಸ್ವಾಮಿ, ಅದು ಶೂನ್ಯನೇ, ಎಲ್ಲ ಶೂನ್ಯ ಶೂನ್ಯ ಅಂದ್ಬಿಟ್ಟು ಈರುಳ್ಳಿ ಎಕ್ಸಾಂಪಲ್ ಕೊಟ್ಬಿಡ್ತಾರೆ. ಈರುಳ್ಳಿ ಸಿಪ್ಪೆ ಬಿಡಿಸ್ತಾ ಹೋಗ್ತೀರ, ಕೊನೆಗೆ ಏನ್ರಿ ಇರುತ್ತೆ? ಏನಾದರೂ ಇರುತ್ತೆ ಅದರಲ್ಲೇ, ಬೀಜ ಗೀಜ ಏನಾದರೂ ಇರುತ್ತಾ? ಎಂಥದ್ದು ಇರಲ್ಲ. ಅದಕ್ಕೆ ಎಲ್ಲವೂ ಶೂನ್ಯವೇ ಅಂತಾರೆ. ಎಲ್ಲವೂ ಶೂನ್ಯ ಅಂತ ನಿನಗೆ ಯಾತ್ರಿಂದ ಗೊತ್ತಾಯಿತು? ಆ ಅರಿವಿನ ಹಿಡ್ಕೊಳ್ಳೋ ಅಂತ ಅನ್ನೋದು ಶಂಕರಾಚಾರ್ಯರು ಬುದ್ಧಿಸ್ಟ್ಗೆ. ಅವನು ಅದನ್ನು ಬಿಟ್ಬಿಟ್ಟ ಅಷ್ಟೇ. ಹೀಗೆ ಹೊರಗೆ ವಿಷಯವಿಲ್ಲದೆ ಹಿಂದಿನ ಅರಿವಿನ ಅದು ಕನಸಿನಲ್ಲಿ ಹೆಂಗಾಗುತ್ತೋ, ಕನಸಿನ ಹಿಂದಿನ ಅರಿವಿನ ವಾಸನೆಯಿಂದಲೇ ಬಗೆ ಬಗೆಯ ಆಕಾರಗಳು ತೋಡ್ಕೊಳ್ಬಿಡ್ತಾರೆ ಕನಸಿನಲ್ಲಿ. ಅದೇ ದೃಷ್ಟಾಂತದಲ್ಲಿ ಎಚ್ಚರದಲ್ಲಿಯೂ ವಸ್ತುಗಳು ನಿಜವಾಗ್ಲೂ ಇಲ್ಲ, ಆ ಅರಿವಿನ ಆಕಾರಗಳು ಮಾತ್ರ ಇರುವಂತೆ ತೋರ್ತಾ ಇರುತ್ತೆ. ಹೋಗ್ಲಿ, ಆ ಶರೀರಾದಿಗಳು ಸತ್ಯ ಅಂತ ಇಟ್ಕೋಣ ಅಂತಂದರೆ ಕನಸಿನಲ್ಲಿ ಸತ್ಯವಾಗಿತ್ತೇನಪ್ಪ? ಅವು ಭಿಕ್ಷುಕನ ಶರೀರ ಸತ್ಯವಾಗಿತ್ತ? ನೀನು ಎದ್ದ ಮೇಲೆ ಭಿಕ್ಷುಕನ ಶರೀರ ಬಂತ ಅಂತಾರೆ. ಇಲ್ಲ, ಹಾಗೆ ಎಚ್ಚರದಲ್ಲೂ ಈ ಶರೀರನೂ ಸತ್ಯ ಅಲ್ಲ ಅಂತ ಅಲ್ಲಿಗೆ ನಿಂತ್ಕೊಂಡ್ಬಿಡ್ತಾರೆ ಇವರು ಬುದ್ಧಿಸಮ್ನವರು. ಅಲ್ಲಿವರೆಗೂ ಬಂದ್ಬಿಡ್ತಾರೆ. ನಿನ್ನೆ ಇಲ್ಲಿವರೆಗೂ ಆಗಿತ್ತು. ಈಗ ನಾನು ಮುಂದಕ್ಕೆ ಹೋಗೋಣ. ಇದಲ್ಲದೆ ನಾಳೆಯಿಂದ ನಾನು ಏನು ಮಾಡ್ತೀನಿ ಅಂದರೆ, ಇದನ್ನು ಮಾಡ್ತಾ ಹೋಗ್ತೀನಿ. ಯಾರಿಗೆ ಆಸಕ್ತಿ, ಇದನ್ನು ನಾನು ಸ್ಟಡಿ ಗ್ರೂಪ್ ಥರ ಮಾಡಲ್ಲ. ನೀವು ಯಾರಿಗೆ ಆಸಕ್ತಿ ಇರುತ್ತೋ ಅವರು ಓದ್ಕೊಂಬನ್ನಿ. ಸ್ವಲ್ಪ ಓದಿ ನಿಮ್ಗೆ ಏನು ಅನಿಸುತ್ತೋ ಅದನ್ನು ಒಂದು 5 ನಿಮಿಷದಲ್ಲೋ 3 ನಿಮಿಷದಲ್ಲೋ 2 ನಿಮಿಷದಲ್ಲೋ ನೀವೊಂದು ಸರಿ ಹೇಳಿಬಿಡಿ, ಸಾಕು ಅಷ್ಟೇ. ಅಟ್ಲೀಸ್ಟ್ ನೀವು ಎಫರ್ಟ್ ಆದರೂ ಹಾಕಿರ್ತಾರೆ ಓದೋದಿಕ್ಕೋ ಮಾಡೋದಿಕ್ಕೋ ಅದನ್ನು ಹೇಳೋದಿಕ್ಕೋ ಮಾಡಿರ್ತಾರೆ. ಸ್ಟಡಿ ಗ್ರೂಪ್ ಥರ ಬೇಡ ಇದು. ಈಗ ಇಲ್ಲಿಂದ ನಾವು ಸ್ಟಾರ್ಟ್ ಮಾಡಬೇಕು. ಅವಸ್ಥಾತ್ರಯ ಚಂದ್ರಿಕಾ, ಪೇಜ್ ನಂಬರ್ 116. ಇದಲ್ಲದೆ ಹೊರಗೆ ವಿಷಯವನ್ನು ಒಪ್ಪುವರೂ ಕೂಡ, ಅದು ಇವ್ರನ್ನ ಬಿಟ್ಟು, ಬುದ್ಧಿಸಮ್ನವ್ರನ್ನ ಬಿಟ್ಟು ಹೊರಗಡೆ ವಿಷಯ ಒಪ್ಪುವರೂ ಕೂಡ ನಮ್ಮ ಮನಸ್ಸಿನಲ್ಲಿ ಅರಿವಿನ ಜೊತೆಯಲ್ಲಿ ತೋರ್ಕೊಳ್ಳುತ್ತೆ, ಅರಿವಿನ ಜೊತೆಯಲ್ಲಿಯೇ ತೋರುವುದೆಂದು ಒಪ್ಕೊಳ್ತಾರೆ. ಅವರು ಹೇಳ್ತಾರೆ, ಇವರು ಹೇಳ್ತಾರೆ. ಈಗ ವಿಷಯ ಸತ್ಯತ್ವವಾದಿಗಳು ವಸ್ತುಗಳು ಸತ್ಯ ಅಂತ ಹೇಳಿದ ತಕ್ಷಣ ಅಲ್ಲಿ ಮನಸ್ಸಿಲ್ಲ ಅಂತ ಅವರು ಏನೋ ತೆಗೆದಾಕಕ್ಕೆ ಬರಲ್ಲ. ಈ ವಿಜ್ಞಾನವಾದಿಗಳು ಮನಸ್ಸು ಸತ್ಯ ಅಂತ ಹೇಳಿದರೆ ಅಲ್ಲಿ ವಸ್ತು ಇಲ್ಲ ಅಂತ ಇವರು ಹೇಳಕ್ಕೆ ಬರಲ್ಲ. ಆದರೆ ವಸ್ತು ಸತ್ಯ ಅಂತ ಇವರು ಮನಸ್ಸು ಸತ್ಯ ಅಂತ. ನೋಡ್ರಿ, ವಸ್ತು ಇಲ್ಲದೆ ನಮ್ಮ ಮನಸ್ಸಿನಲ್ಲಿ ಏನೂ ಗೊತ್ತಾಗೋದಿಲ್ಲ.
ಮನಸ್ಸಿತ್ತು ಅಂದ್ರೂ ವಸ್ತು ಇಲ್ದಿದ್ರೆ ಏನು ಗೊತ್ತಾಗಲ್ಲ, ವಸ್ತು ಇದೆ ನಮ್ಮ ಮನಸ್ಸಿಲ್ಲ ಆವಾಗಲೂ ಗೊತ್ತಾಗೋದಿಲ್ಲ, ಎರಡೂ ಬೇಕು ನಮಗೆ. ಒಟ್ಟಿನಲ್ಲಿ ಇವರು ಅದನ್ನು ಮುಖ್ಯವಾಗಿ ಹಿಡ್ಕೊತಾರೆ. ಒಬ್ರು ಅದನ್ನು ವಸ್ತುನ ಮುಖ್ಯವಾಗಿ ಹಿಡ್ಕೊತಾರೆ, ಇನ್ನೊಬ್ಬರು ಮನಸ್ಸನ್ನು ಮುಖ್ಯವಾಗಿ ಹಿಡ್ಕೊತಾರೆ. ಇಷ್ಟೇ ವ್ಯತ್ಯಾಸ. ಒಪ್ಕೊಳ್ತಾರೆ. ಕಪ್ಪಾಗಿರುವ ವಸ್ತುವಿನ ಅರಿವನ್ನು ಬಿಟ್ಟು ಕರಿಯ ವಸ್ತುವನ್ನು ನಾವು ಅನುಭವದಲ್ಲಿ ಎಂದೂ ಕಂಡಿಲ್ಲ. ಅರಿವಿಗಿಂತ ವಿಷಯವು ಬೇರೆಯಾಗಿದ್ದರೆ ಅದು ಅರಿವನ್ನು ಬಯಸ್ತಿದ್ದೆ, ತಾನೇ ಏಕೆ ಸ್ವತಂತ್ರವಾಗಿರಬಾರ್ದು. ಇಂಥ ಒಬ್ಬ ಇವರ ಮೇಲೆ, ಅವರು ಅವರ ಮೇಲೆ, ಇವರು ತಪ್ಪುಗಳನ್ನ ಹೊರಿಸ್ತಾರೆ ಹೊರತು ಇಬ್ಬರದು ತಪ್ಪೆ. ಅವ್ರದ್ದು ಕರೆಕ್ಟ್ ಆಗಿರೋ ಪಾಯಿಂಟ್ ಹೇಳಕ್ ಬರ್ತಾ ಇಲ್ಲ. ಇಬ್ಬರದು ತಪ್ಪಾಗಿರೋದ್ರಿಂದ ಸುಮ್ಮನೆ ಇವ್ರು ಅವ್ರ ತಪ್ಪು ತೋರಿಸ್ತಾರೆ, ಅವ್ರು ಇವ್ರ ತಪ್ಪು ತೋರಿಸ್ತಾ ಇದ್ದಾರೆ ಹೊರತು ಏನೂ ಲಾಭ ಇಲ್ಲ. ಅರಿವು ತನ್ನನ್ನೇ ತಾನು ಅರಿಯುತ್ತದೆ ಎಂದು ಅರಿವಿಗಿಂತ ಬೇರೆಯಾದ ವಿಷಯವೆಂಬುದು ಇಲ್ಲವೆಲ್ಲವೆಂದು ಸಿದ್ಧಾಂತವಾಗ್ಬಿಡುತ್ತೆ. ಈ ಬುದ್ಧಿಸಮ್ನವ್ರು ಕೊನೆಗೆ ಇಲ್ಲಿ ಬಂದು ನಿಂತ್ಕೊತಾರೆ. ಅರಿವು ತನ್ನನ್ನೇ ತಾನು ಅರಿಯುವುದೆಂದು ಅರಿವಿಗಿಂತ ಬೇರೆಯಾದ ಈ ಮನಸ್ಸಿನಲ್ಲಿರೋ ಅರಿವು ಇರುತ್ತಲ್ವಾ, ಅದಕ್ಕಿಂತ ಬೇರೆಯಾಗಿ ಪ್ರಪಂಚದ ವಸ್ತುಗಳು ನೀವೇನು ಹೇಳ್ತೀರೋ ಅದಿಲ್ಲ, ಇಲ್ಲವೇ ಇಲ್ಲ ಅನ್ನೋ ಸಿದ್ಧಾಂತ. ಹೀಗೆನ್ನೋದು ವಿಜ್ಞಾನವಾದಿಗಳ ಸಿದ್ಧಾಂತ. ಇಷ್ಟು ಸಹ ಮುಂದಕ್ಕೆ ಹೋಗೋಣ. ನಮ್ಮ ದೇಶದಲ್ಲಿ ತಾರ್ಕಿಕರ ಪ್ರತ್ಯಕ್ಷವಾದವು ಎಲ್ಲರೂ ನಮ್ಮ ದೇಶದಲ್ಲಿ ಯಾರ್ಯಾರೋ ತಾರ್ಕಿಕರು ಇವರು ಇದನ್ನು ಒಪ್ಪುವಂಥವ್ರು, ವೇದಗಳನ್ನ. ಮತ್ತು ಸೈಂಟಿಸ್ಟ್ಗಳಾಗಲಿ ಹೊರದೇಶದ ಬೇರೆಯವರಾಗಲಿ ಎಲ್ಲರದ್ದು ಕೊನೆಗೆ ಏನಾಗ್ತಾ ಇದೆ ಅಂತಂದರೆ ಇವರು ಅವ್ರ ಕೊನೆಗೆ ಮೆತ್ತಿಗೆ ಈ ವಿಜ್ಞಾನವಾದಿಗಳಿಗೆ ಮೆರ್ಜ್ ಆಗ್ತಾ ಇದೆ. ಹೌದು ಹೌದು, ವಿಜ್ಞಾನವಾದಿಗಳಿಗೆ ಹೇಳದೆ ಸತ್ಯ. ಯಾಕೆ ಅಂತಂದರೆ ಆ ವಸ್ತು ಅಲ್ಲಿತ್ತು ಅಂತಂದರೆ ನಮ್ಮ ಮನಸ್ಸಿನಲ್ಲಿ ಅದರ ಪ್ರತ್ಯಯ ಮೂಡಬೇಕು. ಆದ್ದರಿಂದ ಏನಾದರೂ ಆಗಲಿ ಅದರ ಬೆಳಕು ಆ ವಸ್ತು ಮೇಲೆ ಬೀಳಬೇಕು, ಆ ವಸ್ತುವಿಂದ ಕಣ್ಣಿಗೆ ಹೋಗಬೇಕು, ಬ್ರೈನ್ ಮೇಲೆ ಹೋಗಬೇಕು, ಹಿಂಗೇನೇನೋ ಹೇಳ್ತಾರಲ್ಲ, ಏನಾದರೂ ಹೇಳ್ಕೊಳ್ಳಿ. ಒಟ್ಟಿನಲ್ಲಿ ನಮ್ಮ ಇದು ಅಂತ ಹೇಳಿ ಎಲ್ಲರೂ ಅಲ್ಲಿಗೆ ಒಟ್ಟಿನಲ್ಲಿ ಎಲ್ಲ ಹೋಗಿ ಇದನ್ನೇ ಸ್ವಲ್ಪ ಒಪ್ಕೊಳ್ಳೋ ಥರ ಆಗ್ತಾ ಇದ್ದಾರೆ ಅಂತ ಹೇಳ್ತಾರೆ. ಹೊರಗಿನ ವಸ್ತುವಿನ ಸಂಬಂಧದಿಂದ ನಮಗೆ ನೇರವಾಗಿ ತಿಳಿಯಬರೋದೆಲ್ಲ, ನೇರವಾಗಿ ನಮ್ಗೆ ತಿಳಿಯಬರೋದೆಲ್ಲ ಏನು? ಶಬ್ದ, ಸ್ಪರ್ಶ, ರೂಪ, ರಸಗಂಧ. ಪ್ರಪಂಚದಲ್ಲಿ 5 ವಸ್ತುಗಳಿದೆ. ಆ 5 ವಸ್ತುಗಳು ಇದೆ ಇಲ್ಲ ಅಂತ ಹೇಳೋದಕ್ಕೆ ನನಗೆ 5 ಇಂದ್ರಿಯಗಳಿದೆ ನನ್ನ ಈ ಆಧ್ಯಾತ್ಮದಲ್ಲಿ. ಅವುಗಳಿಂದ ಈ ವಸ್ತುಗಳನ್ನ ತಿಳಿತಾ ಇದ್ದೀನಿ ಅಂತ ಹೇಳಿಬಿಟ್ಟು, ಮತ್ತು ಈ ವಸ್ತುಗಳು ಇದೆ ಅಂದರೆ ನಮ್ಮಲ್ಲಿ ಇಂದ್ರಿಯಾನುಭವ, ವೇದನಾನುಭವ ಇದೆ. ಕೆಲವು ಇಂದ್ರಿಯಗಳಿಂದ ಅನುಭವ ಆಗುತ್ತೆ. ಬೆಂಕಿ ನೋಡ್ತೀನಿ, ಪ್ರತ್ಯಕ್ಷ ಅನುಭವ, ಅದರ ನೋಡೋದು, ಕೇಳೋದು, ಮೋಸೋದು. ಇನ್ನು ಕೆಲವು ಅನುಮಾನದಿಂದ ಬೆಟ್ಟದ ಮೇಲೆ ಹೋಗಿ ನೋಡಿಬಿಟ್ಟು, ಇನ್ನು ಕೆಲವು ಶಾಸ್ತ್ರ ಪ್ರಮಾಣದಿಂದ, ಹೀಗೆ ನಮಗೆ ಅನುಭವಗಳು ಆಗ್ತಾ ಇರುತ್ತೆ ಅಂತ ಹೇಳಿದ್ರು. ಒಟ್ಟಿನಲ್ಲಿ ಎಲ್ಲರೂ ಕೂಡ ವೆಸ್ಟರ್ನ್ ಫಿಲಾಸಫರ್ಸ್ ಆ ಕಡೆ, ಈ ಕಡೆ ನಮ್ಮ ಚಾರ್ವಾಕರಾಗಲಿ ಮತ್ತು ವಿಜ್ಞಾನಿಗಳಾಗಲಿ ಅಥವಾ ಇವರು ತಾರ್ಕಿಕರಾಗಲಿ ವೈಶೇಷಿಕರಾಗಲಿ ಇವರೆಲ್ಲ ಮೆತ್ತಿಗೆ ಆ ಬುದ್ಧಿಸಮ್ನವ್ರು ಏನು ಹೇಳ್ತಾರೋ ಅದಕ್ಕೇ ವಾಲೋಂಗ್ ಆಗ್ತಾ ಇದ್ದಾರೆ. ಈ ಮೆಟ್ಟಲಿಗೆ ಇಳಿಯುವುದೆಂಬುದು ವಿಜ್ಞಾನವಾದದ ಪ್ರವೇಶಕ್ಕೆ ಹೆಬ್ಬಾಗಿಲು ತೆಗೆದಂಗೆ ಆಗೋಯ್ತು. ಅವರ ವಿಜ್ಞಾನವಾದಕ್ಕೆ ಬಂದ ಮೇಲೆ ಒಂದು ಸ್ಟೆಪ್ ಮೇಲೆ ಬಂದುಬಿಟ್ರು. ವಸ್ತುನೇ ಸತ್ಯ ಅಂತ ಹೇಳ್ತಾ ಇದ್ದವರು ಮಧ್ಯಕ್ಕೆ ಬಂದರು. ಮನಸ್ಸಿನಲ್ಲಿ ಪ್ರತ್ಯಯಗಳು ಮೂಡುತ್ತೆ ಹಾಗೆ ಹಿಂಗೆ ಅಂತ. ಆದರೆ ಇಲ್ಲಿಗೆ ನಿಂತ್ಕೊಂಡ್ಬಿಟ್ರೆ ಹೊರತು ನಾವು ಇನ್ನೂ ಒಂದು ಸ್ಟೆಪ್ ಮೇಲಕ್ಕೆ ಇರ್ತೀವಿ, ಆತ್ಮದಲ್ಲಿ ನಿಂತಿರ್ತೀವಿ. ಇವ್ರಿಗೆ ಆತ್ಮದವರೆಗೂ ಏರೋಕ್ಕಾಗಲಿಲ್ಲ. ಅಷ್ಟೇ ನಮಗೂ ಇವ್ರಿಗೂ ವ್ಯತ್ಯಾಸ. ಆದರೆ ಈ ವೇದನೆಗಳಿಗಿಂತ ಬೇರೆಯಾಗಿ ಸ್ವತಂತ್ರದ ಬಾಹ್ಯ ವಸ್ತುಗಳು ಇವೆ ಎಂಬುದಕ್ಕೆ ಪ್ರಮಾಣವೇನು ಇರುವುದಿಲ್ಲ. ನೋಡಿ, ನಮ್ಮ ಮನಸ್ಸಿನಲ್ಲಾಗೋ ಇಂದ್ರಿಯ ಅನುಭವ, ವೇದನಾ ಅನುಭವ ಇಷ್ಟೇ. ಅವೆರಡು ಬಿಟ್ಟರೆ ಪ್ರಪಂಚದಲ್ಲಿ ಇಷ್ಟೇ ಇದೆ ಇಂಪಾರ್ಟೆಂಟ್. ಆದ್ದರಿಂದ ಈ ವೇದನೆಗಳು ಬಾಹ್ಯ ವಸ್ತುಗಳಿಂದಲಾಗಲಿ ಆ ಬಾಹ್ಯ ವಸ್ತುಗಳಿಂದಾಗಿವೆ ಎಂದಾಗಲಿ ಅವುಗಳಿಗೆ ಪ್ರತೀಕವಾಗಿ ನಮಗೆ ತಿಳಿಯಬರುವುದೆಂದಾಗಲಿ ಹೇಳುವುದಕ್ಕೆ ಆಧಾರವಿಲ್ಲ. ನೋಡ್ರಿ, ಈಗ ವೇದನಾನುಭವ
ಸುಖ, ದುಃಖ, ಶೋಕ, ಮೋಹ, ಭಯ, ಇವೆಲ್ಲ ವಸ್ತು ಏನಿರೋಲ್ಲ ಅಲ್ಲಿ. ಆದರೂ ನಮ್ಗೆ ಅವೆಲ್ಲ ಆಗುತ್ತೋ ಇಲ್ವೋ? ಹಾಗೇ ಈ ವಸ್ತುಗಳಿದೆ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಇಲ್ಲ ಅಂತ ಅಲ್ಲಿಗೆ ಮೆತ್ತಗೆ ಬಂದು ಇಲ್ಲಿಗೆ ಜಾಯಿನ್ ಆಗ್ತಾ ಇದ್ದಾರೆ. ಆದ್ದರಿಂದ ನಮ್ಮ ಮನಸ್ಸಿಗೆ ಗೋಚರ ಆಗೋದೆಲ್ಲ ಅದರ ವೃತ್ತಿಗಳು ಅಥವಾ ಪ್ರತ್ಯಯಗಳು, ವೇದನೆಗಳು ಇಂಥವೇ. ನೇರಾಗಿ ಅರಿಯುವುದು, ನೆನಪಿಗೆ ತಂದುಕೊಳ್ಳೋದು, ಕಲ್ಪಿಸಿಕೊಳ್ಳುವುದು, ಇವೆಲ್ಲ ಮನಸ್ಸಿನ ಪ್ರವೃತ್ತಿಗಳು, ವೃತ್ತಿಗಳು, ಮನಸ್ಸಿನ ಪ್ರತ್ಯಯಗಳು. ಎಲ್ಲಿ ನೋಡಿದ್ರು ವೃತ್ತಿಗಿಂತ ಬೇರೆಯಾಗಿ ಹೊರಗಡೆ ವಸ್ತು ಇದೆ ಅಂತಲೇ ಅನುಭವ ಅಂತ ಇಟ್ಕೊಂಡ್ಬಿಡ್ತಾರೆ. ಬೇರೆಯಾದ ವಿಷಯ ಒಂದು ಇದೆ ಅಂತ ಇಟ್ಕೊಳ್ಳುವುದಕ್ಕೆ ಕಾರಣವೇ ಇರುವುದಿಲ್ಲ. ನಮಗೆ ವಿಷಯವಾಗುವುದೆಲ್ಲ ವಿಷಯ, ಹೊರಗಡೆ ವಸ್ತು, ಆಬ್ಜೆಕ್ಟ್ಸ್ ಇದೆ ಅನ್ನೋದೆಲ್ಲ ವೇದನೆಗಳೇ ಆಗಿರೋದ್ರಿಂದ ಇವುಗಳ ಗುಂಪನ್ನೇ ನಾವು ಒಂದೊಂದು ವಸ್ತು ಅಂತ ವ್ಯವಹಾರ ಮಾಡ್ತಾ ಇದ್ದೀವಿ ಅನ್ನೋದು ಎಲ್ಲರೂ ಪಾಶ್ಚಾತ್ಯ ದೇಶದವರು ಎಲ್ಲರೂ ಇಲ್ಲಿಗೆ ಬಂದು ಮುಟ್ಟಿದ್ರು. ಈಗ ವಿಜ್ಞಾನವಾದಿಗಳು, ವಿಷಯ ಸತ್ಯತ್ವವಾದಿಗಳು, ಇವರು ಈ ಬುದ್ಧಿನ ಹಿಡ್ಕೊತಾರಲ್ಲ, ಮನಸ್ಸನ್ನ, ಇವರು ವಿಜ್ಞಾನವಾದಿಗಳು. ಇನ್ನು ಚಾರ್ವಾಕರು ಇವರೆಲ್ಲ ವಿಷಯ ಸತ್ಯತ್ವವಾದಿಗಳು. ಒಬ್ಬೊಬ್ಬರು ಮತದಲ್ಲಿರೋ ದೋಷವನ್ನು ತೋರಿಸ್ತಾ ಬಂದರೆ ಹೊರತು ಅದರ ಮೂಲ ಅಭಿಪ್ರಾಯಗಳು ಮಾರ್ಪಾಡ್ತಾ ಬಂತು. ಇವರು ಅವ್ರನ್ನ ತಪ್ಪು ತೋರಿಸೋದು, ಅವ್ರು ಇವ್ರನ್ನ ತಪ್ಪು ತೋರಿಸೋದು, ತೋರಿಸಿ ಕೊನೆಗೆ ಇವರಲ್ಲೇ ಎಲ್ಲ ಮರ್ಜಾಗಕ್ಕೆ ಶುರುವಾದರು. ನೆಕ್ಸ್ಟ್ ಏನಾಯಿತು? ಅರಿವಿನ ವಿಷಯವು ಸ್ವತಂತ್ರವೆಂದು, ಅಂದರೆ ಬುದ್ಧಿಸಮ್ನವ್ರು ಹೇಳ್ತಾರಲ್ಲ, ಅದು ಸ್ವತಂತ್ರವೆಂದು, ಅದರ ಸಂಬಂಧದಿಂದ ಮೆದುಳಿನಲ್ಲಿ ಅಥವಾ ಮನಸ್ಸಿನಲ್ಲಿ ಅರಿವು ಉಂಟಾಗುತ್ತೆ ಅಂತ ಹೇಳುವರು. ಅರಿವೆಂಬುದು ಇವರೇ ಆಗಲಿ, ವಿಷಯ ಸತ್ಯತ್ವವಾದಿಗಳಾಗಲಿ ಅಥವಾ ಈ ವಿಜ್ಞಾನವಾದಿಗಳಾಗಲಿ, ಬುದ್ಧಿಸಮ್ನವರಾಗಲಿ, ಅರಿವಂದರೆ ಇದೇನಪ್ಪ ಅಂತ ಕೈ ಬೆಟ್ಟಿನಲ್ಲಿ ತೋರಿಸಿ ಹೇಳಕ್ಕೆ ಬರ್ತಾ ಇಲ್ಲ. ಯಾಕೆ? ಅನುಭವದಿಂದ ಕಂಡುಕೊಂಡಿಲ್ಲ. ಈಗ ನಮ್ಮ ಆತ್ಮನವರು ಅರಿವನ್ನು ಹೇಗೆ ತೋರಿಸ್ತಾರೆ? ಕೈ ಬೆಟ್ಟಲ್ಲ, ಹೇಗೆ ತೋರಿಸ್ತಾರೆ? ಯಾರಾದರೂ ಹೇಳಿ. ನಮ್ಮ ವೇದಾಂತದಲ್ಲಿ ಆತ್ಮನ ಅರಿವು ಹೇಗೆ ತೋರಿಸ್ತಾರೆ? ಹೇಳಿ. ಕೈ ಬೆಟ್ಟು ಇದೇ ಅರಿವು ಅಂತ ಎಲ್ರಿಗೂ ಸ್ಪಷ್ಟವಾಗಿ ಅರ್ಥ ಆಗಬೇಕು. ತೋರಿಸ್ತೀವಿ ನಮಗೆ. ಹೆಂಗೆ ತೋರಿಸೋದು? ಯಾರಾದರೂ ಹೇಳಿ. ಆತ್ಮದ ಚೈತನ್ಯನೇ ಅರಿವು ನಮ್ಮಲ್ಲಿ ಬದಲಾವಣೆ ಆಗದೆ ಇರೋದು. ಹೇಗೆ ತೋರಿಸ್ತಾರೆ? ಕರೆಕ್ಟ್. ಬದಲಾವಣೆ ಆಗೋದಿಲ್ಲ. ಗಾಢ ನಿದ್ರೆ ಅನುಭವ ಅಷ್ಟೇ. ಗಾಢ ನಿದ್ರೆ ಅನುಭವ ಹೇಳ್ಬಿಟ್ರೆ ಆಗೋಯ್ತು. ಕನಸಿನ ಅನುಭವ ಹೇಳ್ಬಿಟ್ರೆ ಆಗೋಯ್ತು. ಗಾಢ ನಿದ್ರೆಯಲ್ಲಿ ವಸ್ತುಗಳಿಲ್ಲ. ನೀವು ಹೇಳೋ ವಿಷಯ ಸತ್ಯತ್ವವಾದಿಗಳು ವಸ್ತುಗಳು ಯಾವುದೂ ಇಲ್ಲ. ವಿಷಯ ಸತ್ಯತ್ವವಾದಿಗಳು ಅಂದರೆ ಏನು ತಗೋಬೇಕು ಗೊತ್ತಾ? ಆದಿದೈವಿಕ, ಆದಿಭೌತಿಕ, ಆಧ್ಯಾತ್ಮಿಕ ಎಲ್ಲವೂ ವಿಷಯಗಳೇ, ಇನ್ಕ್ಲೂಡಿಂಗ್ ಕಾಲ, ದೇಶ, ಕಾರ್ಯಕಾರಣ ಭಾವ ಇಲ್ಲ. ಆಯ್ತಪ್ಪ. ಬುದ್ಧಿಸಮ್ನವ್ರು ಹೇಳೋ ನಿಮ್ಮ ಮನಸ್ಸು ಇದೆಯಾ ಗಾಢನಿದ್ರೆಯಲ್ಲಿ? ಇಲ್ಲ ಅಂತ ಹೇಗೆ ಗೊತ್ತಾಯ್ತು ನಿಮಗೆ? ಅವು ಅಲ್ಲಿಗೆ ಬರಲಿಲ್ಲ, ಅಲ್ಲಿ ಇಲ್ಲ ಅಂತ ಹೇಳ್ತಿರಲ್ವ ನೀವು ಗಾಢನಿದ್ರೆಯಲ್ಲಿ. ಹೇಗೆ ಗೊತ್ತಾಯ್ತು ನಿಮಗೆ? ಹೇಗೆ ಗೊತ್ತಾಯ್ತು? ಅದನ್ನು ಅರಿವು ಅಂತೀವಿ ನಾವು. ನೋಡಿ, ಅನುಭವದಲ್ಲಿ ತೋರಿಸ್ಬಿಟ್ರು. ಎಷ್ಟು ಚೆನ್ನಾಗಿ ಕೈ ಬೆಟ್ಟಿಟ್ಟು ನೋಡ್ರಿ, ಇದೇ ಅರಿವು. ಅರಿವಂತ ಇದಕ್ಕೆ ಅನ್ಬೇಕ್ರಿ. ಬುದ್ಧಿಸಮ್ನವ್ರು ನೀವು ಹೇಳ್ತಿರಲ್ಲ ಮನಸ್ಸಿನಲ್ಲಿ ಏನೋ ಒಂದು ಅರಿವು ಮೂಡ್ಕೊಳ್ಳುತ್ತೆ ಅಂತ. ಅವೆಲ್ಲ ರಿಫ್ಲೆಕ್ಷನ್. ಕನ್ನಡಿನಲ್ಲಿ ನಿಮ್ಮ ಮುಖ ನೋಡ್ಕೊಳ್ಳೋಂಗೆ ನಿಜವಾದ ಅರಿವಲ್ಲ ಅದು. ಟೋಪಿ ಬೀಳ್ತಾ ಇದ್ದೀರ, ನೆರಳು ನೋಡಿ ಅದು ಯಾರಾದರೂ ಸತ್ಯ ಅಂತಾರ? ಹಾಗೆ. ಆದ್ದರಿಂದ ನಿಮ್ಮ ವಸ್ತುಗಳೂ ಇಲ್ಲ. ಈ 19 ಮುಖಗಳು ಅಂತ ಈ ವಿಜ್ಞಾನವಾದಿಗಳು ಏನು ಹೇಳ್ತಾರೋ ಎಲ್ಲ ಅಲ್ಲೇ ಬರೋದು. ಸೈಂಟಿಸ್ಟ್ಗಳು ಏನು ಹೇಳ್ತಾರೋ ಅನಾಟಮಿ, ಫಿಸಿಯಾಲಜಿ ಎಲ್ಲ ಅಲ್ಲೇ ಬರೋದು. 19 ಮುಖಗಳಲ್ಲೇ. ಯಾರು ಏನು ಬೇಕಾದರೂ ಹೇಳಿ, ವೆಸ್ಟರ್ನ್ ಫಿಲಾಸಫರ್ಸ್ ಹೇಳಿ, 19 ಮುಖಗಳೇ. ಪ್ರಪಂಚದಲ್ಲಿ ಆದಿ ಭೌತಿಕ ಆಗಿರಬೇಕು ಅಥವಾ ಆಧ್ಯಾತ್ಮಿಕ ಆಗಿರಬೇಕು ಅಷ್ಟೇ. ಇಲ್ಲ ಆದಿ ದೈವಿಕ ಆಗಿರಬೇಕು. ಆ ಬೆಳಕೇನೋ ಬೀಳುತ್ತೆ ಅಂತಾರೆ. ಈಗ ಬೆಳಕು
ವಸ್ತು ಮೇಲೆ ಬಿದ್ದು ಆ ವಸ್ತುವಿನ ಬೆಳಕಿನಿಂದ ನಿಮ್ಮ ಕಣ್ಣು ಒಳಗಡೆ ಪಾಸಾಗಿ ನಿಮ್ಮ ಚಿತ್ತದಲ್ಲಿ ಮನಸ್ಸಿನಲ್ಲಿ ಅದರ ಪ್ರತ್ಯಯ ಅಥವಾ ವೃತ್ತಿ ಮೂಡಬೇಕು. ಫಸ್ಟ್ ಆಫ್ ಆಲ್ ಬೆಳಕು ಹೇಗೆ ಮೂಡುತ್ತೆ ಹೇಳ್ರಿ, ಅದನ್ನು ನೋಡ್ಕೊಂಡಿದ್ದೀರಾ ನೀವು? ಬೆಳಕಿದ್ರೆ ತಾನೇ ಕಾಣೋದು. ಬೆಳಕು ಹೇಗೆ ಮೂಡುತ್ತೆ ಅದನ್ನು ಚಿಂತನೆ ಮಾಡಿದ್ದೀರಾ ನೀವು ಅಂತ ಪ್ರಶ್ನೆ ಹಾಕ್ತಾರೆ ಅವ್ರಿಗೆ, ಉತ್ತರ ಕೊಡೋಕೆ ಬರಲ್ಲ ಅವರಿಗೆ. ಮತ್ತೆ ನೀವು ಹೊರಗಡೆ ವಸ್ತು ಇದೆ ಅಂತ ಹೇಳ್ತೀರಲ್ಲ, ಈ ವಿಜ್ಞಾನಿಗಳು ಸೈಂಟಿಸ್ಟ್ಗಳು ಕಣ್ಣಿದೆ ಅಂತಾರೆ, ಕಣ್ಣಲ್ಲೊಂದು ನರ ಇದೆ ಅಂತಾರೆ, ಅಲ್ಲಿಂದ ಬ್ರೈನ್ ಇದೆ ಅಂತಾರೆ, ವೈಟ್ ಮ್ಯಾಟರ್ ಇದೆ ಅಂತಾರೆ, ನಮಗೆ ಪ್ರತ್ಯಯಗಳು ಮೂಡುತ್ತೆ ಅಂತಾರೆ. ಇಷ್ಟೆಲ್ಲ ಗೊತ್ತಾದ ಮೇಲೆ ನಿಮಗೆ ಅದು ಕಣ್ಣಲ್ಲಿರೋ ನರ ಆಗಲಿ, ಬ್ರೈನ್ ಆಗಲಿ, ವೈಟ್ ಮ್ಯಾಟರ್ ಆಗಲಿ, ಗ್ರೇ ಮ್ಯಾಟರ್ ಆಗಲಿ, ಅದರಲ್ಲಾಗೋ ಕೆಮಿಕಲ್ ರಿಯಾಕ್ಷನ್ಸ್ ನಿಮ್ಗೆ ಯಾಕಪ್ಪ ಗೊತ್ತಾಗೋದಿಲ್ಲ ಅಂತ ಪ್ರಶ್ನೆ ಕೇಳ್ತಾರೆ. ಅವ್ರ ಹತ್ರ ಉತ್ತರ ಇಲ್ಲ. ಆದರೆ ನಮಗೆ ಗೊತ್ತಾಗದೇ ಇದ್ರೆ ಹಾಳಾಗೋಗ್ಲೆ. ಸೈನ್ಸಿಂದ ಪ್ರೂವ್ ಮಾಡಿದ್ದಾರೆ, ಅದನ್ನು ಒಪ್ಕೊಂಡ್ಬಿಡ್ತೀವಿ ನಾವು. ಯಾಕೆ? ನೀವು ಬೇಕಾದರೆ ಬನ್ನಿ, ಡಿಸೆಕ್ಷನ್ ಮಾಡಿ ತೋರಿಸ್ತೀವಿ. ಕಣ್ಣಿನ ನರ, ಅಲ್ಲಿಂದ ಕನೆಕ್ಷನ್ ಬ್ರೈನ್ಗೆ ಹೋಗಿರೋದು, ಆ ಬ್ರೈನ್ ಸೆಂಟ್ರ್ ಇರೋದು ಎಕ್ಸ್ಪರಿಮೆಂಟ್ ಮಾಡಿ ನಿಮಗೆ ತೋರಿಸ್ತೀವಿ. ಅವಾಗ ಒಪ್ಕೋಬೇಕಾಗತ್ತೆ. ನೀವೆಷ್ಟೇ ಒಪ್ಸಿದ್ರು ಎಲ್ಲ ಅನಿತ್ಯ. ನೀವೇನೇನು ಎಕ್ಸ್ಪರಿಮೆಂಟ್ ಮಾಡಿ ಇವು ಸತ್ಯ ಅಂತ ಹೇಳ್ತೀರೋ ಅನಿತ್ಯ. ನಾವು ಒಂದೇ ನಿಮಿಷಕ್ಕೆ ಹೊಡೆದಾಕ್ಬಿಡ್ತೀವಿ. ನಿಮ್ಮ ಕನಸಿಗೆ ಬರೋಕ್ಕಾಗಲ್ಲ, ನಿದ್ದೆಗೆ ಬರೋಕ್ಕಾಗಲ್ಲ, ಇರೋದೇ ಇಲ್ಲ. ಹಾಗೆ ಒಟ್ಟಿನಲ್ಲಿ ನಾವು ಅರಿವನ್ನು ಎಷ್ಟು ಚೆನ್ನಾಗಿ ತೋರಿಸ್ತೀವಿ ನೋಡ್ರಿ. ಹಾಗೆ ಇವ್ರಿಗೆ ಯಾರಿಗೂ ನಮ್ಮ ಅರಿವು ಇದೆ ಅಂತ ತೋರ್ಸಕ್ಕೆ ಬರದೆ ಒಬ್ಬರ ಮೇಲೆ ಒಬ್ಬರು ಕಿತ್ತಾಡ್ಕೊಂಡು ಅವ್ರು ತಪ್ಪು ಹೇಳೋದು, ಇವ್ರು ತಪ್ಪು ಹೇಳೋದು ಇದೇ ಆಗೋಯ್ತು. ಯಾಕೆಂದರೆ ಇವ್ರದ್ದು ಒಬ್ಬರಲ್ಲೂ ಬಂಡವಾಳ ಇಲ್ಲ. ಹೀಗಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅರಿವೆಂಬುದನ್ನು ಬೆಟ್ಟಿಟ್ಟು ತೋರಿಸಲಾರದೆ ಇಬ್ರು ಹೋಗಿರುವಂತೆ ಅರಿವಿನ ಇವರೇನು ಹೇಳ್ತಾರೆ, ಅರಿವಿನಲ್ಲಿ ಒಂದು ಆಕಾರ ಮೂಡುತ್ತಪ್ಪ, ಪ್ರತ್ಯಯ ಮೂಡುತ್ತೆ ಅಷ್ಟೇ ಅಂತಾರೆ. ಅರಿವೆಂದರೆ ಏನು ತೋರ್ಸಕ್ಕೆ ಬರಲಿಲ್ಲ. ವಿಜ್ಞಾನವಾದಿಗಳು ಅರಿವಿನ ಸ್ವರೂಪವು ಇಂಥದ್ದು ಅಂತ ತೋರಿಸಿಕೊಡುವುದಕ್ಕೆ ಅವರೂ ಸಮರ್ಥರಾಗಲಿಲ್ಲ. ಅರಿವಿನೆಲ್ಲ ಆಗಾಗ್ಗೆ ಆಗುತ್ತಿರುವ ಮಾರ್ಪಾಡುಗಳು ಅಂತ ಹೇಳ್ತಾರೆ ಹೊರತು ಏನೋ ಉತ್ತೇಜಕ ಸಾಮಗ್ರಿಗಳು ಅದ್ರ ಮೇಲೆ ಬೆಳಕು ಬಿದ್ದು ಬ್ರೈನ್ಗೆ ಹೋಗಿದ್ದೆ, ಬ್ರೈನಲ್ಲಿ ಇದು ಮೂಡುತ್ತೆ ಅದು ಮೂಡುತ್ತೆ ಎಲ್ಲ ಇವೇ ಹೇಳ್ತಾರೆ ಹೊರತು ಆಗುತ್ತಿರುವ ಮಾರ್ಪಾಡುಗಳು ಹೊರಗಿನ ಉತ್ತೇಜ ಸಾಮಗ್ರಿಯಿಂದಲೇ ಆಗಿರಲಿ, ಮನಸ್ಸಿನೊಳಗಿನ ಕಾರಣಗಳಿಂದಲೇ ಆಗಿರಲಿ, ಮೊದಲು ಇಲ್ಲದೇ ಇದ್ದ ಅರಿವಿನ ಪ್ರಭೇದಗಳು ಹೇಗೆ ಉಂಟಾದವು? ಉತ್ತರ ಇಲ್ಲ ಅವರ ಹತ್ರ. ಅರಿವಿನ ತಿರುಳಾಗಿರುವ ವಸ್ತು ಒಂದು ಯಾವುದಾದರೂ ಇದೆಯೇ? ವಿಷಯ ಸತ್ಯತ್ವವಾದಿಗಳು ಹೇಳೋದಕ್ಕೂ ಮತ್ತೆ ವಿಜ್ಞಾನವಾದಿಗಳು ಬುದ್ಧಿಸಮ್ಸ್ ಹೇಳೋ ಅದಕ್ಕೂ ಹೆಚ್ಚಿನ ಅರಿವು ಯಾವುದಾದರೂ ಇದೆಯೇ? ಇದೆ. ನಮ್ಮ ಪ್ರಕಾರ ಇದೆ. ಆತ್ಮನ ಅರಿವನ್ನು ನಾವು ಹಿಡ್ಕೊಂಡು ತೋರ್ಸಕ್ಕೆ ಬರುತ್ತೆ. ಇವ್ರಿಗೆ ಬರಲ್ಲ. ಅವರ ಮುಂದೆ ಇನ್ನು ಹಿಂದಕ್ಕೆ ಹೋಗಲಿಲ್ಲ. ಅದು ಇಲ್ಲದೇ ಇದ್ದರೆ ಇಂಥದ್ದು ಅರಿವು ನಮಗೆ ಆಯ್ತೆಂಬ ಅನುಭವ ಹೇಗಾಗುತ್ತೆ? ನಿಮ್ಗೆ ಇಂಥ ಅನುಭವ ಆಯಿತು ಅಂತ ಹೇಳ್ತೀರಲ್ಲ, ಹೇಗಾಗುತ್ತೆ? ಬಿಡಿಸ್ಕೊಳ್ಳೋಕೆ ಬಂದಿಲ್ಲ ಅವರಿಗೆ. ಇದನ್ನು ಇವರು ಸ್ಪಷ್ಟಪಡಿಸಿರೋದಿಲ್ಲ, ಇಬ್ಬರಿಗೂ ಸ್ಪಷ್ಟಪಡಿಸೋಕ್ಕಾಗಲಿಲ್ಲ. ಆದ್ದರಿಂದ ವಿಷಯ ಸತ್ಯತ್ವವಾದಿಗಳಿಗೆ ಹೊರಗಿನ ಪ್ರಪಂಚವೇ ಸರ್ವಸ್ವ, ಅವ್ರಿಗೆ ಅದೇ ಪಂಚಪ್ರಾಣ. ಇನ್ನು ಈ ವಿಜ್ಞಾನವಾದಿಗಳಿಗೆ ಮನಸ್ಸೇ ಸರ್ವಸ್ವ, ಅವ್ರಿಗೆ ಅದೇ ಪಂಚಪ್ರಾಣ. ಇವರಿಬ್ಬರೂ ವಿಷಯಿ ವಿಭಾಗದ ಲಕ್ಷ್ಯದಲ್ಲಿ ಇಟ್ಕೊಂಡ್ಲೇ ಇಲ್ಲ. ನಾವು ಭಗವದ್ಗೀತೆ 2ನೇ ಅಧ್ಯಾಯದಲ್ಲೇ ಕೃಷ್ಣ ಭಗವಂತ ಸ್ಟಾರ್ಟ್ ಮಾಡಿಬಿಡ್ತಾನೆ. ನಿತ್ಯ ಅನಿತ್ಯ ವಸ್ತುಗಳ ವಿವೇಕ, ಸತ್ಯ ಅಸತ್ಯ ವಸ್ತುಗಳ ವಿವೇಕ. ನೋಡಿ ಎಷ್ಟು ಚೆನ್ನಾಗಿದೆ. ಅಲ್ಲೇ ನಮಗೆ ತೊಗೊಂಡೋಗ್ಬಿಡ್ತಾರೆ. ಯಾವುದು ಸತ್ಯ, ಯಾವುದು ಅಸತ್ಯ, ಯಾವುದು ನಿಜವಾಗಿರೋದು, ಯಾವುದು ನಿಜವಾಗಿ ಇಲ್ಲದೆ ಇರೋದು, ಯಾವುದು ಹೀಗೆ ಎಷ್ಟು ಚೆನ್ನಾಗಿದೆ ನೋಡ್ರಿ. ಅದನ್ನೇ ಇವರು ಬಿಟ್ರಿ. ಆದ್ದರಿಂದ ಇವರು ವಿಚಾರ ಮಾಡಿರೋದಿಲ್ಲ, ಆಬ್ಜೆಕ್ಟ್ ಆ್ಯಂಡ್ ಸಬ್ಜೆಕ್ಟ್ ಮಾಡಿರಲ್ಲ. ವಿಷಯವಾದಿಗಳಿಗೆ ಅದನ್ನು ಅರಿಯುವ ವಿಜ್ಞಾನವು ಒಂದು ವಿಷಯವೇ ಆಗಿರ್ಬೋದು ನೋಡ್ರಿ. ವಸ್ತು ಈ ವಿಷಯ ಸತ್ಯತ್ವವಾದಿಗಳಿಗೆ ಆ ವಿಷಯಗಳು ಆಬ್ಜೆಕ್ಟ್. ಇನ್ನು ವಿಜ್ಞಾನವಾದಿಗಳಿಗೆ ಮನಸ್ಸು ಏನು ಹೇಳಿ? ಅವ್ರಿಗೇನು ಮನಸ್ಸು? ಅವ್ರಿಗೆ ಏನು ಮಾಡ್ಕೊತಾರೆ? ಮನಸ್ಸನ್ನ ಏನು ಮಾಡ್ಕೊತಾರೆ?
ಮನಸ್ಸನ್ನ. ಹೇಗೆ ವಿಷಯ ಸತ್ಯತ್ವವಾದಿಗಳಿಗೆ ವಸ್ತುಗಳು ಆಬ್ಜೆಕ್ಟು, ಹಾಗೆ ವಿಜ್ಞಾನವಾದಿಗಳಿಗೆ ಮನಸ್ಸು ಏನು ಹೇಳಿ? ಅವ್ರಿಗೇನು ಮನಸ್ಸು? ಆಬ್ಜೆಕ್ಟ್. ಅದು ಇಂಪಾರ್ಟೆಂಟ್. ಅವ್ರಿಗೂ ಆಬ್ಜೆಕ್ಟೇ. ಇವೆರಡನ್ನು ಚಿಂತನೆ ಮಾಡಕ್ಕೆ ಹೋಗ್ತಾ ಇರೋರು ಸಬ್ಜೆಕ್ಟ್ ಆಗಿರಬೇಕು, ಅದನ್ನು ಹಿಡಿಯಕ್ಕೆ ಬರಲಿಲ್ಲ. ಅಂದರೆ ಇವರಿಬ್ಬರು ಯಾವುದನ್ನು ಚಿಂತನೆ ಮಾಡಕ್ಕೆ ಹೋಗ್ತಾ ಇದ್ದಾರೋ ಅದನ್ನು ಆಬ್ಜೆಕ್ಟ್ ಮಾಡ್ಕೊಂಡು ನೋಡ್ತಾ ಇದ್ದಾರೆ. ಆದರೆ ನಮ್ಮಲ್ಲಿ ಅರಿವು ಏನಾಗಿರುತ್ತೆ? ಆತ್ಮನಲ್ಲಿ ನಾವು ಹೇಳೋ ಅರಿವು ಏನಾಗಿರುತ್ತೆ? ಅದು ಏನಾಗಿರುತ್ತೆ? ಸಬ್ಜೆಕ್ಟ್ ಆಗಿರುತ್ತೆ, ಸಾಕ್ಷಿ ಆಗಿರುತ್ತೆ, ಅದು ಅರಿವಾಗಿರುತ್ತೆ. ಮಿಕ್ಕಿರೋದೆಲ್ಲ ವಿಷಯ ಆಗಿರುತ್ತೆ. ನಮ್ಮದು ವಿಷಯಿ. ಇವರು ಆಬ್ಜೆಕ್ಟ್ ಮಾಡ್ಕೊಂಡು ಕೂತ್ಕೊಂಡು ನೋಡ್ತಾ ಇದ್ದಾರೆ. ಸಬ್ಜೆಕ್ಟ್ ಆಗಿ ನಿಂತು ನೋಡಬೇಕು, ಸಾಕ್ಷಿಯಾಗಿ ನಿಂತು ನೋಡಬೇಕು, ಆತ್ಮನಾಗಿ ನಿಂತು ನೋಡಬೇಕು, ಅರಿವಿನಲ್ಲಿ ನಿಂತು ನೋಡಬೇಕು, ಗಾಢನಿದ್ರೆ ಅನುಭವವನ್ನು ತಗೊಂಬಂದು ನೋಡಬೇಕು. ಅದು ಮಾಡಕ್ಕೆ ಬರ್ತಾ ಇಲ್ಲ ಇವರಿಗೆ. ಸೊ ಇಷ್ಟು ನಮಗೆ ಕ್ಲಿಯರ್ ಆಯಿತು. ಸೊ ಅವರಿಬ್ಬರಿಗೂ ಆಬ್ಜೆಕ್ಟ್ ಮಾಡ್ಕೊಂಡು ಕೂತ್ಕೊಂಡು ನೋಡ್ತಾ ಇದ್ದಾರೆ ಅವುಗಳನ್ನ. ಅದರ ವೃತ್ತಿಗಳು ವಿಷಯವೇ ಆಗಿರೋದು. ನೋಡ್ರಿ, ಅವ್ರು ಹೇಳೋ ಮನಸ್ಸು ಏರುಪೇರಾಗುತ್ತೆ, ಬದಲಾವಣೆ ಆಗುತ್ತೆ. ವಸ್ತು ಇದ್ದರೆ ಅದರ ಪ್ರತ್ಯಯ ಮೂಡುತ್ತೆ, ಅಲ್ಲಿ ವಸ್ತು ಏನಾದರೂ ಇಲ್ಲ, ಮೂಡೋದಿಲ್ಲ. ಅದ್ರ ಮೇಲೆ ಬೆಳಕು ಬೀಳಲಿಲ್ಲ, ಪ್ರತ್ಯಯ ಮೂಡೋದಿಲ್ಲ. ಇವೆಲ್ಲ ಗೊತ್ತಾಗ್ತಾ ಇದೆ ನನಗೆ. ಮತ್ತು ಕಾಫಿ ಕುಡಿದ್ರೆ ಜಾಸ್ತಿ ಅಂದರೆ ಅದು ಚೆನ್ನಾಗಿ ಆ್ಯಕ್ಟಿವೇಟ್ ಆದಂಗೆ ಆಗುತ್ತೆ. ಮಕ್ಕಳಲ್ಲಿ ಅಷ್ಟೊಂದು ಅರಿವು ಮೂಡಿರೋದಿಲ್ಲ. ಅಡಲ್ಟಿಗೆ ಬಂದರೆ ಚೆನ್ನಾಗಿ ಮೂಡುತ್ತೆ. ವಯಸ್ಸಾದ ಮೇಲೆ ಅದು ಅರಳು ಮರಳು ಅಂತ ಕಡಿಮೆ ಆಗುತ್ತೆ. ನೋಡ್ರಿ, ಹಿಂಗೆ ಕುಗ್ಗೋದು, ಏರೋದು, ಕಡಿಮೆ ಆಗೋದು, ಜಾಸ್ತಿ ಆಗೋದು. ಮೊದಲು ಇರಲಿಲ್ಲ, ಆಮೇಲೆ ಹುಟ್ಕೊಂತು, ಆಮೇಲೆ ಸತ್ತು ಹೋದ್ರೆ ಇರೋದಿಲ್ಲ, ನಿದ್ದೆಯಲ್ಲಿ ಇರೋದಿಲ್ಲ. ಹೀಗೆಲ್ಲ ಅರಿವನ್ನ ಬದಲಾವಣೆ ಮಾಡ್ಕೊಂಡು ನೋಡ್ತಾ ಇದ್ದಾರೆ. ಬದಲಾವಣೆ ಆಗ್ತಾ ಇರೋದು ಯಾವತ್ತೂ ನಮ್ಗೆ ಆಬ್ಜೆಕ್ಟ್ ಆಗಿರುತ್ತೆ. ಮುಗಿದೋಯ್ತು ಇವ್ರ ಕತೆ. ಆದ್ದರಿಂದ ವಿಷಯಿ ಎಂಬುದು ತುಂಬ ಇಂಪಾರ್ಟೆಂಟು. ಸ್ವಾಮಿಗಳು ಇದನ್ನು ತಿಕ್ಕ ಅಕ್ಷರದಲ್ಲಿ ಬರೆದಿದ್ದಾರೆ. ವಿಷಯಿ ಸಬ್ಜೆಕ್ಟ್. ವಿಷಯವನ್ನು ಹೊರದೂಡುವುದೆಂಬುದು ವಿಷಯದ ಸ್ವಭಾವ. ಈ ವಿಷಯಿ ಇರುತ್ತಲ್ವಾ, ಆತ್ಮ ಇರುತ್ತಲ್ಲ, ಎಲ್ಲವನ್ನು ತನಗಿಂತ ಹೊರಗಡೆ ಹಾಕಿರುತ್ತೆ. ಮತ್ತು ಅದರ ಅಂಟು ಕಿಂಚಿತ್ತಿರುವುದಿಲ್ಲ ಅದಕ್ಕೆ. ಅದಕ್ಕೇ ಅದು ನಿತ್ಯ ಶುದ್ಧ, ನಿತ್ಯ ಬುದ್ಧ. ಬುದ್ಧ ಅಂದರೆ ಏನು? ಯಾರಾದರೂ ಹೇಳಿ, ಬುದ್ಧ ಅಂದರೆ ಅಂತ ಏನಂತ? ಅದಕ್ಕೆ ಬುದ್ಧ ಅಂತ ಹೇಳ್ತಾರೆ, ಅರ್ಥ ಏನು? ಬಂಧನ ಇಲ್ಲ ಅಂತನ. ನಿತ್ಯ ಶುದ್ಧ, ನಿತ್ಯ ಬುದ್ಧ, ಸ್ವತಂತ್ರ. ಅಲ್ಲ, ಅರಿವು ಅಂತ. ಬುದ್ಧ ಅಂದರೆ ಬುದ್ಧಿ ಅಂತ. ಅರಿವು ನಿತ್ಯವೂ ಅವನ ಅರಿವಿನ ಸ್ವರೂಪ. ಅವನು ನಿತ್ಯ ಶುದ್ಧ, ನಿತ್ಯ ಬುದ್ಧ. ಮುಕ್ತ ಅನ್ನೋದಕ್ಕಲ್ಲಿ ನಿತ್ಯ ಮುಕ್ತ ಅಂತ ಬಂದ್ಬಿಟ್ಟಿದೆ. ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪನು. ಆದ್ದರಿಂದ ಅರಿವನ್ನಂತಾನೆ ಹೇಳೋದಲ್ಲಿ ಇರುವಿಗಿಂತ ಅರಿವಿಗೆ ಇಂಪಾರ್ಟೆಂಟ್. ಅದಕ್ಕೆ ಅದರಲ್ಲಿ ನಿತ್ಯ ಶುದ್ಧ ಬುದ್ಧ ಮುಕ್ತ ಅಲ್ಲ, ಬುದ್ಧ ಅಂತಾನೆ ತೊಗೊಂಡ್ಬಿಡ್ತಾರೆ. ಅರಿವಿದ್ರೇನೆ ನಾನು ಇದ್ದೀನಿ ಇಲ್ವ ಗೊತ್ತಾಗಬೇಕಾದ್ರೆ, ಅದಕ್ಕೆ ಅರಿವು. ಅಂದರೆ ಆತ್ಮನು ಎಲ್ಲವನ್ನೂ ತನಗಿಂತ ಹೊರಗಡೆ ಹಾಕಿರ್ತಾನೆ. ಯಾವುದರ ಅಂಟೂ ಇರಲ್ಲ. ಆಕಾಶದಲ್ಲೇ ಎಲ್ಲವೂ ಇದೆ. ಆಕಾಶಕ್ಕೆ ಯಾವುದು ಮೆತ್ಕೊಳ್ಳಲ್ಲ. ಏನಾದರೂ ಮೆತ್ಕೊಳ್ಳುತ್ತಾ ಆಕಾಶಕ್ಕೆ? ಏನೇನೂ ಮೆತ್ಕೊಳ್ಳೋದಿಲ್ಲ. ಹಂಗಿರಬೇಕು, ಹಂಗಿರ್ತಾನೆ ಆತ್ಮ. ಆಕಾಶವೇ ಅನಾತ್ಮ. ಆಕಾಶಕ್ಕೆ ಏನು ಮತ್ತೆ ಎಲ್ಲವೂ ಆಕಾಶದಲ್ಲೇ ತೋರಬೇಕು. ಅಂದರೆ ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ, ಕಾಲ, ದೇಶ, ಕಾರ್ಯಕಾರಣ, ಭಾವ ಏನು ಹೇಳ್ತೀರಲ್ಲ ಆಕಾಶದಲ್ಲೇ ತೋರಬೇಕು. ಆಕಾಶಕ್ಕೇನಾದರೂ ಮೆತ್ಕೊಳ್ತಾ ಇದು? ಪ್ರಪಂಚದಲ್ಲಿರೋ ಎಲ್ಲ ಜನಗಳು ಆಕಾಶಕ್ಕೆ ತಿರ್ಕೊಂಡು ಗುಂಡು ಹೀಟಾಕಲಿ, ಆಕಾಶಕ್ಕೆ ಏನಾದರೂ ಕಿಂಚಿತ್ ಅಲ್ಲಾಡ್ತಾ, ಅದಕ್ಕೇನಾದರೂ ಸ್ವಲ್ಪ ಸ್ಕ್ರ್ಯಾಚ್ ಆಗುತ್ತಾ? ಏನೂ ಆಗೋದಿಲ್ಲ. ಹಾಗೆ ಆಕಾಶಕ್ಕಿಂತ ಸೂಕ್ಷ್ಮವಾಗಿ ಆಕಾಶ ಯಾತ್ರಲ್ಲಿದೆ. ಯಾರಾದರೂ ಹೇಳಿ, ಆಕಾಶ ಯಾತ್ರಲ್ಲಿದೆ? ಆಕಾಶ
ಯಾವುದರಲ್ಲಿರುತ್ತೆ? ಆಕಾಶಕ್ಕಿಂತ ಸ್ವಲ್ಪ ಒಂದು ಮೆಟ್ಲು ಹಿಂದಕ್ಕೆ ಹೋದ್ರೆ ಅವಸ್ಥೆಗಳ ಒಳಗಡೆ. ಅವಸ್ಥೆ ಒಳಗಡೆ ಇದೆ. ಅಲ್ಲಿಗೆ ಆಕಾಶಕ್ಕಿಂತಲೂ ಸೂಕ್ಷ್ಮ ಅವಸ್ಥೆ. ಆಕಾಶಗಳಿಗಾದ್ರೂ ಗುಣ ಇದೆ, ಅವಸ್ಥೆಗೆ ಏನು ಗುಣ ಇದೆ? ಏನು ಗುಣ ಇದೆ ಅವಸ್ಥೆಗೆ? ಯಾವುದಾದ್ರೂ ಗುಣ ಇದೆಯಾ ಅವಸ್ಥೆಗೆ? ಇಲ್ಲ, ಗುಣ ಇಲ್ಲ. ಆಕಾಶಕ್ಕೆ ಏನು ಗುಣ ಇದೆ? ಏನಾದರೂ ಗುಣ ಇದೆಯಾ ಆಕಾಶಕ್ಕೆ? ಶಬ್ದ. ಶಬ್ದದ ಗುಣ ಇದೆ ಆಕಾಶಕ್ಕೆ, ಅವಸ್ಥೆಗೆ ಅದೂ ಇಲ್ಲ. ಅಲ್ಲಿಗೆ ಆ ಅವಸ್ಥೆ ಗುಣಾತೀತ. ಈಗ ನಾನು ಅವಸ್ಥೆನ ಆತ್ಮ ಅಂತ ಯಾಕೆ ಕರೆದ್ಬಿಡ್ತೀನಿ? ನಾನು ಕರೀಲ. ಅವಸ್ಥೆ ಗುಣಾತೀತ. ಆ ಎಲ್ಲವೂ ಕೂಡ ಅವಸ್ಥೆ ಒಳಗಡೆ ಇದೆ. ಎಲ್ಲವನ್ನೂ ಇಟ್ಕೊಂಡ ಆಕಾಶವೇ ಅವಸ್ಥೆ ಒಳಗಡೆ ಇದೆ. ಅವಸ್ಥೆಗೆ ಕಟ್ಟು ಬಿದ್ದಿದೆ. ಅವಸ್ಥೆ ತೋರ್ಕೊಂಡ್ರೆ ಆಕಾಶ ಡಿಪೆಂಡೆಂಟ್, ಅವಸ್ಥೆ ಇಂಡಿಪೆಂಡೆಂಟ್. ಆದ್ದರಿಂದ ಅವಸ್ಥೆ ಗುಣಾತೀತ. ಅದಕ್ಕೆ ನಾನು ಅವಸ್ಥೆಯನ್ನೇ ಆತ್ಮ ಅಂತ ಕರಿತೀನಿ. ತಪ್ಪೇನು? ಕರಿಬೋದಾ? ಇಲ್ಲ. ಯಾಕೆ? ಅವಸ್ಥೆಯನ್ನು ಮೀರಿದ್ದು ಆತ್ಮ. ಸರಿ, ಥಿಯರಿ ಆಯಿತು. ಪ್ರಾಕ್ಟಿಕಲ್ ಆಗಿ ಹೇಳಿ ನನಗೆ. ಹೆಂಗೆ? ಹೇಗೆ? ಕರೆಕ್ಟ್ ಆನ್ಸರ್, ಕರೆಕ್ಟ್. ಏನು ಏನು ಇರ್ದಿರ ಅನುಭವ ಅಲ್ಲ, ಅದಲ್ಲ. ಇನ್ನು ಯಾವುದರಿಂದ ನೀವು ನಾನು ಆತ್ಮ ಅಂತ ಕರಿತೇನಪ್ಪ? ಅವಸ್ಥೆ ಗುಣಾತೀತ ತಾನೆ. ಆತ್ಮ ಏನು? ಗುಣಾತೀತ, ನಿತ್ಯ ನಿರವಸ್ಥ, ನಿತ್ಯ ಗುಣಾತೀತ. ಅವಸ್ಥೆಗಳನ್ನು ನೀವು ಹೇಳ್ದಂಗೆ ಏನಿಲ್ಲ, ಗುಣ ಇಲ್ಲ, ಏನಿಲ್ಲ. ಸತ್ವಗುಣ, ರಜಗುಣ, ತಮೋ ಗುಣ, ಯಾವ ಗುಣನೂ ಇಲ್ಲ. ಗುಣಗಳನ್ನ ಮೀರಿದೆ. ನಾನು ಅದನ್ನು ಆತ್ಮ ಅಂತ ಕರಿತೀನಿ. ಕರೆಯೋಕ್ಕಾಗಲ್ಲ ಅಂತೀರ. ಯಾಕೆ? ಯಾಕೆ? ಆತ್ಮ ಅವಸ್ಥೆ ಆತ್ಮನೋ ಅನಾತ್ಮನೋ? ಅನಾತ್ಮ. ಅನಾತ್ಮ ಆದರೆ ಮತ್ತೆ ಅದರಲ್ಲಿ ಏನು ಡಿಫೆಕ್ಟ್ ಇದೆ? ನಾನು ಆತ್ಮ ಅಂತ ಕರಿತೀನಿ, ಗುಣಾತೀತ. ಅನಾತ್ಮ ಅಂತ ಹೆಂಗೆ ಕರಿತೀರ ನೀವು? ಅನಾತ್ಮ ಅಂತ ಕರಿಬೇಕಾದ್ರೆ ಏನು ಕ್ವಾಲಿಫಿಕೇಶನ್ ಇರಬೇಕು? ಏನಿದ್ರೆ ಅನಾತ್ಮ ಅಂತ ಕರಿಬೇಕು? ಡೆಫಿನೇಷನ್ ಏನು? ಅವಸ್ಥೆಗಳು ಒಂದಾಗ್ತಾ ಒಂದ್ ಬರ್ತಾ ಇರುತ್ತೆ. ಆತ್ಮನಲ್ಲಿ ಬಂದು ಹೋಗೋದೇನು ಇರೋದಿಲ್ಲ. ಅದಲ್ಲ. ಆನ್ಸರ್ ಕರೆಕ್ಟಾಗಿಲ್ಲ ಅದು. ಮತ್ತಿನ್ಯಾವುದು? ಯಾರಾದರೂ ಹೇಳಿ ಬೇಗ ಬೇಗ, ಟೈಮ್ ಆಯಿತು, ಮುಗಿಸ್ಬೇಡ ಇದನ್ನ. ಇನ್ನೊಂದೇ ಒಂದು 2-3 ಲೈನ್ ಇದೆ. ಬೇಗ ಬೇಗ. ಆತ್ಮನಿಗೆ ಕರ್ಮ ಇಲ್ಲ, ಅವನಿಗೆ ಆಕಾರ ಇಲ್ಲ, ಅಲ್ಲ, ಸರ್ವವ್ಯಾಪಿ. ಅದಲ್ಲ ನನ್ನ ಪ್ರಶ್ನೆನೇ. ಅದಲ್ಲ, ನೀವು ಅರ್ಥನೇ ಮಾಡ್ಕೊಂಡಿಲ್ಲ ನನ್ನ ಪ್ರಶ್ನೆನ. ಈಗ ಆಕಾಶಕ್ಕಿಂತ ಮೀರಿದ್ದು ಅವಸ್ಥೆ ಅಂತಂದ್ರಿ. ಆಕಾಶವೂ ಕೂಡ ಅವಸ್ಥೆ ಮೇಲೆ ಡಿಪೆಂಡೆಂಟ್. ಆಕಾಶಕ್ಕೆ ಗುಣ ಇದೆ, ಅವಸ್ಥೆಗಳಿಗೆ ಗುಣ ಇಲ್ಲ, ಗುಣಾತೀತ. ನಾನು ಅವಸ್ಥೆಗಳನ್ನೇ ಆತ್ಮ ಅಂತ ಕರಿತೀನಿ. ಯಾಕೆ ಕರಿಬಾರ್ದು ಅಂತ ನನ್ನ ಪ್ರಶ್ನೆ ಇಷ್ಟು. ಅನಾತ್ಮ ಅಂತ ಕರಿತೀನಿ. ಅನಾತ್ಮ ಕರಿಬೇಕಾದ್ರೆ ಏನು ಡೆಫಿನೇಷನ್ ಇರಬೇಕು? ಚೇಂಜಸ್ ಆಗ್ತಾ ಇರ್ಬೇಕು. ಒಂದು ಇದು ಒಂದು ಅವಸ್ಥೆಯಿಂದ ಇನ್ನೊಂದು ಅವಸ್ಥೆಗೆ ಬರೋದಿಲ್ಲ. ಅದನ್ನ ಇನ್ನು 2 ಪಾಯಿಂಟ್ ಇಟ್ಕೋಬೇಕು ನಾವು. ಇವಕ್ಕೆ ಹೊಂದುತ್ತ ಅವಸ್ಥೆಗೆ ನೋಡಿ, ಆ ಅವಸ್ಥೆಗಳಿಗೆ. ಅನಾತ್ಮಕ್ಕೆ ಡೆಫಿನೇಷನ್ ಏನಪ್ಪ ಅಂತಂದರೆ, ಮಾರ್ಪಾಡು, ಬದಲಾವಣೆ ಆಗಬಾರ್ದು, ಇಲ್ದಂಗೆ ಆಗಬಾರ್ದು. ಇಟ್ಕೊಳ್ರಿ, ಅಂಡರ್ಲೈನ್ ಮಾಡಿ, ಇಲ್ದಂಗೆ ಆಗಬಾರ್ದು. ಈಗ ನಿಮ್ಮ ಅವಸ್ಥೆ ಬದಲಾವಣೆ ಆಗೋದಿಲ್ಲ, ಅಗ್ರಿ. ಯಾಕೆ? ಗುಣಾತೀತ. ಇಲ್ದಂಗೆ ಆಗುತ್ತೋ ಇಲ್ವೋ ನನ್ನ ಪ್ರಶ್ನೆ, ಉತ್ತರ ಕೊಡಬೇಕು. ಅವಸ್ಥೆ ಇಲ್ದಂಗೆ ಆಗುತ್ತೋ ಇಲ್ವೋ? ಇಲ್ದಂಗಾಗುತ್ತೆ. ಹೇಗೆ? ಹೇಗೆ? ಕನಸಿಗೆ ಬರಲ್ಲ. ಕನಸಿಗೆ ಬರಲ್ಲ. ಎಚ್ಚರದಲ್ಲಿ ಇರೋದು ಕನಸಿಗೆ ಬರಲ್ಲ. ಅದಲ್ಲಪ್ಪ, ಅದಲ್ಲ. ಸುಷುಪ್ತಿ.
ಅಲ್ಲ, ಈಗ ಅವಸ್ಥೆ ಇಲ್ದಂಗೆ ಆಗೋದಿಲ್ಲ. ಹೇಗೆ? ಇದು ಅಲ್ಲಿಗೆ ಬರಲ್ಲ, ಅದು ಇಲ್ಲಿಗೆ ಬರಲ್ಲ, ಅಲ್ಲ. ಈಗ ಎರಡು ಡೆಫಿನೇಷನ್ ಕರೆಕ್ಟು. ಏನು ಹೇಳಿದ್ರಿ? ಬದಲಾವಣೆ ಆಗಬಾರ್ದು, ಇಲ್ದಂಗೆ ಆಗಬಾರ್ದು. ಬದಲಾವಣೆ ಆಗೋದಿಲ್ಲ, ಅವಸ್ಥೆಗಳು ಬದಲಾವಣೆ ಆಗೋದಿಲ್ಲ. ನೋಡ್ರಿ ಹೆಂಗಿದೆ, ಎಲ್ಲಿ ಬದಲಾವಣೆ ಆಗುತ್ತೆ ಅವಸ್ಥೆ? ಚಿಕ್ಕ ವಯಸ್ಸಿನಲ್ಲಿ ನೀವು ಕನಸನ್ನು ಹೆಂಗೆ ನೋಡ್ತಾ ಇದ್ರು ಇವಾಗಲೂ ಹಾಗೆ ಇರುತ್ತೆ, ನಿದ್ದೆನೂ ಹಾಗೆ ಇರುತ್ತೆ, ಎಚ್ಚರವೂ ಹಾಗೆ ಇರುತ್ತೆ, ಬದಲಾವಣೆ ಆಗೋದಿಲ್ಲ. ಆ ದೃಷ್ಟಿಯಿಂದಲೂ ನಾನು ಅದನ್ನು ಆತ್ಮ ಅಂತ ಕರಿತೀನಿ. ಆತ್ಮ ಬದಲಾವಣೆ ಆಗಲ್ಲ ತಾನೆ, ಅವಸ್ಥೆನೂ ಬದಲಾವಣೆ ಆಗೋದಿಲ್ಲ. ಗುಣಗಳಿಲ್ಲ, ಗುಣಾತೀತ, ನಾನು ಆತ್ಮ ಅಂತ ಕರಿತೀನಿ. ಏನು ತಪ್ಪು? ಅವಸ್ಥೆಗಳು ಒಂದಿದ್ದಾಗ ಇನ್ನೊಂದಿರಲ್ಲ. ಪಾಯಿಂಟ್ ಹಿಡ್ಕೊಳ್ರಿ, ಅದು ಬಿಡಬೇಡಿ ನೀವು. ಇವಾಗ ಎಚ್ಚರ ಇದೆ, ನಿದ್ದೆ ತೋರಿಸ್ರಿ ನೋಡೋಣ, ಎಲ್ಲೋಗಿದ್ದಾನೆ ಇಟ್ಕೊಂಬನ್ರಿ ನೋಡೋಣ. ನೀವು ಕನ್ಸನ್ನು ತೋರಿಸ್ರಿ ನೋಡೋಣ, ತೋರ್ಸಕ್ಕೆ ಬರಲ್ಲ. ಒಂದಿದ್ರೆ ಇನ್ನೆರಡು ಇರಲ್ಲ. ಇವಾಗೆ ಇಲ್ದಂಗೆ ಆಗ್ಬಿಡುತ್ತೀವು. ಯಾವಾಗ ಇಲ್ದಂಗೆ ಆಗ್ಬಿಡುತ್ತೋ ನಿಮ್ಮ ಆತ್ಮ ಇಲ್ದಂಗೆ ಆಗಲಿ ನೋಡೋಣ. ಎಚ್ಚರದಲ್ಲಿ ಆತ್ಮ ಇದ್ದಾನೆ, ಕನಸಿನಲ್ಲಿ ಆತ್ಮ ಇದ್ದಾನೆ, ನಿದ್ದೆಯಲ್ಲಿ ಆತ್ಮ ಇದ್ದಾನೆ, ಮುಗಿದೋಯ್ತು. ಅದು ಹಿಡ್ಕೋಬೇಕ ಪಾಯಿಂಟ್. ಸೂಕ್ಷ್ಮವಾಗಿದೆ ನೋಡ್ರಿ, ಒಂದಕ್ಕಿಂತ ಒಂದು. ಓಕೆ, ಈಗ ಇಷ್ಟ ಆಯಿತು. ವಿಷಯ ಎಂಬುದು ವಿಷಯವನ್ನು ಹೊರದೂಡುವುದು. ಯಾವತ್ತೂ ಸಬ್ಜೆಕ್ಟು ಆಬ್ಜೆಕ್ಟ್ ಆಗೋದೇ ಇಲ್ಲ. ಮತ್ತು ಸಬ್ಜೆಕ್ಟ್ ಯಾವತ್ತೂ ಆಬ್ಜೆಕ್ಟ್ನ ಹೊರಗಡೆ ಬಿಟ್ಟಿರುತ್ತೆ. ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಅದರ ಗುಣ ಇದಕ್ಕೆ ಕಿಂಚಿತ್ ಮೆತ್ಕೊಳ್ಳೋದಿಲ್ಲ ಅನ್ನೋದಕ್ಕೆ ನಾನು ನಿಮ್ಗೆ ಆಕಾಶದ ಇಷ್ಟು ಎಕ್ಸಾಂಪಲ್ಸ್ ಕೊಟ್ಟಿದ್ದಾಯಿತು. ಆಗ ಅದಾದಮೇಲೆ ವಿಷಯದ ಸ್ವಭಾವ ವಿಷಯಲ್ಲಿ ಬರೋದೇ ಇಲ್ಲ. ವಿಷಯದ ಸ್ವಭಾವ ವಿಷಯಿಯಲ್ಲಿ, ಆಬ್ಜೆಕ್ಟಿನ ಸ್ವಭಾವ ಸಬ್ಜೆಕ್ಟ್ನಲ್ಲಿ ಇರೋದೇ ಇಲ್ಲ. ಯಾರಾದರೂ ಎಕ್ಸಾಂಪಲ್ ಕೊಡೋಕ್ಕೆ ಬರುತ್ತಾ? ಏನು ಎಕ್ಸಾಂಪಲ್ ಕೊಡ್ತೀರಾ? ಸಬ್ಜೆಕ್ಟ್ನಲ್ಲಿ ಏನು ಗುಣ ಇರುತ್ತೋ ಆಬ್ಜೆಕ್ಟ್ನಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ. ಗುಣ ಆಗಲಿ ಏನೇ ಆಗಲಿ ಇರೋಕ್ಕಾಗದೇ ಇಲ್ಲ. ಯಾವ್ದು ಬೇಕಾದರೂ ಕೊಡ್ಬೋದು, ಎಷ್ಟೊಂದಿದೆ, ಕೊಡಿ ನೋಡೋಣ ಯಾವುದಾದ್ರೂ. ಅಂದರೆ ಸಬ್ಜೆಕ್ಟ್ನಲ್ಲಿ ಯಾವುದಾದ್ರೂ ಒಂದು ಗುಣ ಆಬ್ಜೆಕ್ಟ್ಗೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಸಬ್ಜೆಕ್ಟು ಯಾವುದೇ ತಗೊಳ್ರಿ, ಮೊದಲು ಇರೋಲ್ಲ, ಹುಟ್ಟುತ್ತೆ. ಸಬ್ಜೆಕ್ಟ್ ಅಂದರೆ ನೀವು ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ, ಕಾಲ, ದೇಶ, ಕಾರ್ಯ, ಕಾರಣ, ಭಾವ ಯಾವುದು ಬೇಕಾದರೂ ತಗೊಳ್ಳಿ. ಮೊದಲು ಇರಲ್ಲ, ಆಮೇಲೆ ಹುಟ್ಟುತ್ತೆ, ಬದಲಾವಣೆ ಆಗುತ್ತೆ, ಸತ್ತೋಗ್ಬಿಡುತ್ತೆ, ಒಂದು ಸಾರಿ ಇಲ್ದಂಗೆ ಆಗ್ಬಿಡುತ್ತೆ. ಇದು ಅನಾತ್ಮದ ಗುಣ. ಎಲ್ಲಿ? ಆತ್ಮನ ತೋರಿಸ್ರಿ ನೋಡೋಣ ಯಾವಾಗಲ್ಲ. ಆತ್ಮ ಮೊದಲು ಇರಲ್ವಾ? ನೀವು ತಿಳ್ಕೊಳ್ಳಿ ಬಿಡಿ. ಆತ್ಮ ಮೊದಲೂ ಇರ್ತಾನೆ, ಆಮೇಲೂ ಇರ್ತಾನೆ, ಕೊನೆಯಲ್ಲೂ ಇರ್ತಾನೆ, ಮಧ್ಯದಲ್ಲೂ ಇರ್ತಾನೆ. ಬದಲಾವಣೆ ಆಗ್ತಾನ? ಬದಲಾವಣೆ ಆಗಲ್ಲ. ಅವನು ಇಲ್ದಂಗೆ ಆಗ್ತಾನ? ಇಲ್ದಂಗೂ ಆಗಲ್ಲ. ಅದರಿಂದ ಆತ್ಮನ ವಿಷಯದಲ್ಲಾಗೋ ಬದಲಾವಣೆ ಆತ್ಮನಿಗೆ ಕಿಂಚಿತ್ ಅದಕ್ಕೆ ಬರೋದಿಲ್ಲ. ಈ ವಿಷಯಗಳು ಸತ್ತೋಗ್ಬೋದು, ಇಲ್ದಂಗೆ ಆಗ್ಬೋದು, ಆತ್ಮ ಸಾಯ್ತಾನ? ಸಾಯ್ತಿಲ್ಲ, ಅಷ್ಟೇ ಬೇಕಾಗಿರೋದು. ಆದ್ದರಿಂದ ವಿಷಯ ಆಬ್ಜೆಕ್ಟಿನ ಸ್ವಭಾವ ಸಬ್ಜೆಕ್ಟ್ನಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ. ಇವು ಇಬ್ಬರು ವಾದಿಗಳಿಗೂ ಹೋಳದೇ ಇಲ್ಲ. ವಿಷಯ ಸತ್ಯತ್ವವಾದಿಗಳಾಗಲಿ ಇನ್ನು ವಿಜ್ಞಾನವಾದಿಗಳಾಗಲಿ ಇವರಿಬ್ಬರಿಗೂ ಅದು ಹೊಳೀಲೇ ಇಲ್ಲ. ಅದು ಬಿಡಿ. ಈಗ ವಿಜ್ಞಾನವು ವಿಷಯವು ಅದನ್ನು ಅರಿಯುವ ಆತ್ಮಚೈತನ್ಯವು ಅದಕ್ಕಿಂತ ಅತ್ಯಂತ ವಿಲಕ್ಷಣವಾದ ವಿಷಯಿ. ನೋಡ್ರಿ, ಇಂಪಾರ್ಟೆಂಟ್, ಇದಿಷ್ಟು ಪೂರ್ತಿ ಬಂದ್ಬಿಡುತ್ತೆ ನಮ್ಮ ಆತ್ಮನ ವಿಚಾರ. ಈ ವಿಷಯ ಸತ್ಯತ್ವವಾದಿಗಳು ಹೇಳೋದು ವಿಜ್ಞಾನವು ವಿಷಯವು, ವಿಷಯ ಅಂದರೆ ವಸ್ತು ಹೊರಗಡೆ ಇರೋದು, ವಿಜ್ಞಾನ ಅಂದರೆ ನಮ್ಮ ಮನಸ್ಸು, ಅದಕ್ಕಿಂತ ಹಿಂದೆ ಅದನ್ನು ಅರಿಯುವ ಆತ್ಮಚೈತನ್ಯದಿಂದಲೇ ಗೊತ್ತಾಗೋದು. ಅದಕ್ಕಿಂತ ಅತ್ಯಂತ ವಿಲಕ್ಷಣವಾದ ವಿಷಯಿಯು ನಮ್ಮ ಆತ್ಮನು, ಅತ್ಯಂತ ವಿಲಕ್ಷಣವಾದ ಅವನು ಸಬ್ಜೆಕ್ಟು. ಹಾಗೆ ಮನಸ್ಸೆಂಬುದು ಭೌತಿಕವಾಗಿರುವಂಥದ್ದು. ಭೌತಿಕ ಅಂತಂದರೆ ಪಂಚಭೂತಗಳಿಂದ ಆಗಿರೋದು ಮನಸ್ಸು. ಅದು ಬೆಳೆಯೋದು, ಹಿಗ್ಗೋದು, ಕುಗ್ಗೋದು, ಸೊರಗೋದು, ಏನು ಬೇಕಾದರೂ ಆಗ್ಬೋದು. ವಸ್ತುಗಳು ಅಷ್ಟೇ, ನಮ್ಮ ಮನಸ್ಸು ಅಷ್ಟೇ, ಎಲ್ಲವೂ ಈ ಥರ ಆಗ್ತಾ ಇರುತ್ತೆ. ಅದರಲ್ಲಿ ನಮಗೆ ತೋರಿಕೊಳ್ಳುತ್ತಿರುವ ಅರಿವಿನ ತಿರುಳು ನಿಜವಾಗಿ ಆತ್ಮಚೈತನ್ಯವೇ ಆಗಿರುತ್ತೆ. ಅದರಲ್ಲಿ ತೋರ್ಕೊಳ್ಳುತ್ತಲ್ಲ ಅರಿವು, ಅಂದರೆ ನಮ್ಮ ಮನಸ್ಸಿನಲ್ಲಿ ತೋರುತ್ತಲ್ಲ ಅರಿವು, ಅದು ವಸ್ತುಗಳಲ್ಲಿ ತೋರುತ್ತಲ್ಲ ನಮ್ಮ ಅರಿವು, ಅದು ಎಲ್ಲವೂ ಕೂಡ ಆತ್ಮಂದೇ ರಿಫ್ಲೆಕ್ಷನ್ ಅಷ್ಟೇ.
ಆ ಆತ್ಮ ಚೈತನ್ಯವು ಆಗಿದ್ದು ಈ ಯಾವ ಮಾರ್ಪಾಡುಗಳ ಲೇಪ ಕೂಡ ಆತ್ಮನಿಗಾಗೋದಿಲ್ಲ. ಅರಿವಿಗೆ ಯಾವತ್ತೂ ಅದು ಹಾಗೇ ಇರ್ತಾನೆ. ಇದರಲ್ಲಿ ಏನು ಬೇಕಾದರೂ ಬದಲಾವಣೆ ಆಗಲಿ, ಇದು ಹುಟ್ಟಲಿ, ಬೆಳೀಲಿ, ಕೊರಗಲಿ, ಸಾಯಲಿ, ಏನು ಬೇಕಾದರೂ ಆಗಲಿ, ಆತ್ಮನಲ್ಲಿ ಏನೂ ಬದಲಾವಣೆ ಆಗೋದಿಲ್ಲ. ಲೇಪವು ಪಡೆಯದೇ ಇರುವುದು. ಈ ಗುಟ್ಟನ್ನು ಇವರಿಬ್ಬರೂ ಅರಿಯಲಿಲ್ಲ ನೋಡ್ರಿ. ಯಾವ ತೊಡಕುಗಳಿಗೆ ಸಿಕ್ಕಿಕೊಂಡಿರುವುದೆಂಬುದನ್ನು ಇನ್ನೂ ಮುಂದಕ್ಕೆ ಕ್ರಮವಾಗಿ ಮುಂದಕ್ಕೆ ಹೋಗಬೇಕು. ಅಲ್ಲಿಗೆ ಈ ಚಾಪ್ಟರ್ ಕೂಡ ಮುಗೀತು. ನಾಳೆ ನಾನು 26 ಶುರು ಮಾಡ್ತಾ ಇದ್ದೀನಿ. ಪ್ರತ್ಯಕ್ಷ ಜ್ಞಾನದಲ್ಲಿ ಕಂಡುಬರುವ ತೊಡಕುಗಳು ನಾಳೆ ನೋಡ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್.